Hello my dear students, welcome to our YouTube channel. ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಡಿಪ್ಲೊಮಾ ಸಿಇಟಿ ನಲ್ಲಿ ಆಪ್ಷನ್ ಎಂಟ್ರಿ ಅನ್ನು ಮಾಡೋದು ಹೆಂಗೆ, ಸೀಟ್ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ ಅಂತ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ತುಂಬ ಜನಕ್ಕೆ ಗೊಂದಲ ಏನು ಅಂತ ಹೇಳಿದ್ರೆ ಯಾವ ರೀತಿ ಸೀಟ್ಸ್ ನಮಗೆ ಸಿಗುತ್ತೆ, ಆ ಸಾಫ್ಟ್ವೇರ್ ಯಾವ ರೀತಿ ವರ್ಕ್ ಆಗುತ್ತೆ, ಆಪ್ಷನ್ ಎಂಟ್ರಿಯನ್ನು ಮಾಡೋದು ಹೆಂಗೆ, ಆಮೇಲೆ ನಮಗೆ ಬೇಕಾದ ಕಾಲೇಜ್ ಸಿಗುತ್ತಾ, ಎಷ್ಟು ರೌಂಡ್ಸ್ಗಳಿರ್ತವೆ, ಈ ಎಲ್ಲ ಗೊಂದಲಗಳು ನಿಮಗೆ ಕಾಡ್ತಾ ಇದೆ. ಸೊ ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಈ ವಿಡಿಯೋನ ತಪ್ಪದೆ ನೋಡಿ, ಮತ್ತು ನೀವು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ನೀವು ಇದನ್ನು ಶೇರ್ ಮಾಡ್ಬೋದು. ಈ ಒಂದು ವಿಡಿಯೋದಲ್ಲಿ ನಾನು ಏನೇನೆಲ್ಲ ಕವರ್ ಮಾಡ್ತೀನಿ ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಪ್ರೋಸೆಸ್ ಬಗ್ಗೆ ಮಾತಾಡ್ತೀನಿ, ಸೀಟ್ ಅಲಾಟ್ಮೆಂಟ್ ಪ್ರೋಸೆಸ್ ಯಾವ ರೀತಿ ಆಗುತ್ತೆ ಅಂತ ಮಾತಾಡ್ತೀನಿ, ಚಾಯ್ಸ್ ಎಂಟ್ರಿ ಮಾಡೋದು ಹೆಂಗೆ, ಸೀಟ್ ಅಲಾಟ್ಮೆಂಟ್ ಆದಮೇಲೆ ವೆರಿ ಇಂಪಾರ್ಟೆಂಟ್ ಚಾಯ್ಸ್ ಎಂಟ್ರಿಯನ್ನು ಮಾಡೋದು ಹೆಂಗೆ, ಪೇಮೆಂಟ್ ಆಪ್ಷನ್ಸ್ ಯಾವ ರೀತಿ ಇರುತ್ತೆ, ಹೌ ಟು ಪ್ರಿಪೇರ್ ಕಾಲೇಜ್ ಲಿಸ್ಟ್. ಸೊ ಈ 4 ಆಪ್ಷನ್ಸ್ಗಳು ಗೊತ್ತಾದ ಮೇಲೆ ಕಾಲೇಜ್ ಲಿಸ್ಟನ್ನು ಯಾವ ರೀತಿ ನಾನು ಪ್ರಿಪೇರ್ ಮಾಡಬೇಕು, ಹಾಗಾದರೆ ಯಾವ ರೀತಿ ಆಪ್ಷನ್ ಎಂಟ್ರಿನ ಹಾಕಬೇಕು, ಈ 5 ಮತ್ತು 6ನೇದು ಗೊತ್ತಾಗಬೇಕು ನಿಮಗೆ ಅಂತ ಹೇಳಿದ್ರೆ ಮೊದಲು ಈ 4 ಸ್ಟೆಪ್ಸ್ಗಳನ್ನು ತಿಳ್ಕೊಬೇಕು. ಅವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ. ಬನ್ನಿ ಹಾಗಾದ್ರೆ ನೋಡ್ತಾ ಹೋಗೋಣ. ಸೊ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ಶೇರ್ ಮಾಡಿ. ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದನ್ನು ಬೇಕು ಅಂತ ಹೇಳಿದ್ರೆ ಈ ಕೆಳಗಿರೋ ಟೆಲಿಗ್ರಾಮ್ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೆ ಜಾಯ್ನ್ ಆಗಿ ನಾನು ಕೆಲವೊಂದು ಡಾಕ್ಯುಮೆಂಟ್ಸನ್ನು ಕಳಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ಆಪ್ಷನ್ ಎಂಟ್ರಿ ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ. ಸೊ ಈ ನಾಳೆ ನಿಮಗೆ ಏನು ಆಪ್ಷನ್ ಎಂಟ್ರಿ ಲಿಂಕನ್ನು KEದವ್ರು ಬಿಡ್ತಾರೆ, ಅವಾಗ ನಿಮಗೊಂದು ಲಿಂಕ್ ಕೊಟ್ಟಿರ್ತಾರೆ. ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ಒಂದು ವೆಬ್ಸೈಟ್ಗೆ ಹೋಗುತ್ತೆ. ಆ ವೆಬ್ಸೈಟಿಗೆ ಲಾಗಿನ್ ಆಗಬೇಕಾದ್ರೆ ಎಲ್ಲ ಇನ್ಫಾರ್ಮೇಷನನ್ನು ಕೇಳುತ್ತೆ. ಏನು CET ನಂಬರ್ ಇರ್ಬೋದು, ಅಪ್ಲಿಕೇಶನ್ ನಂಬರು, ನಿಮ್ಮ ಸೀಕ್ರೆಟ್ ಕೋಡ್. ಮೊನ್ನೆ ವೆರಿಫಿಕೇಷನ್ ಆದಮೇಲೆ ಆ ಒಂದು ಶೀಟ್ ಕೊಟ್ಟಿದ್ದಾರೆ, ಅದರಲ್ಲಿ ಸೀಕ್ರೆಟ್ ಕೋಡ್ ಅಂತ ಇರುತ್ತೆ. ಅದನ್ನು ಯೂಸ್ ಮಾಡಿ ನೀವು ಪಾಸ್ವರ್ಡನ್ನು ಕೊಟ್ಕೋಬೋದು. ಆಮೇಲೆ ನಿಮ್ಮ ಮೊಬೈಲ್ ನಂಬರು, ಇಮೇಲ್ ID ಎಲ್ಲ ಕ್ವಶನ್ಸನ್ನು ಕೊಟ್ಬಿಟ್ಟು ನೀವು ಲಾಗಿನ್ ಆಗ್ತೀರ ಅದಕ್ಕೆ. ಸೊ ಲಾಗಿನ್ ಆದ ನಂತರ ಈ ರೀತಿ ನಿಮಗೊಂದು ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಇರುತ್ತೆ, ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೋದು, ಆಪ್ಷನ್ ಎಂಟ್ರಿ ಎಕ್ಸಾಂಪಲ್ಸನ್ನು ತೋರಿಸುತ್ತೆ, ಆಪ್ಷನ್ ವರ್ಕ್ಶೀಟ್ ಅಂತ ತೋರಿಸುತ್ತೆ, ಕಾಲೇಜ್ ಲಿಸ್ಟ್ ಇರ್ತವೆ, ಕೋರ್ಸ್ ಲಿಸ್ಟ್ ಇರ್ತವೆ. ಈ ಕಾಲೇಜ್ ಲಿಸ್ಟು ಮತ್ತು ಕೋರ್ಸ್ ಲಿಸ್ಟ್ನ ಮೊದಲು ನೋಡ್ಕೊಳ್ಳಿ, ಯಾವ್ಯಾವ ಕಾಲೇಜಸ್ಗಳಿದ್ದಾವೆ, ಅದರಲ್ಲಿ ಟೈಪ್ ಗೌರ್ಮೆಂಟ್ ಕಾಲೇಜ್ ಯಾವುದು, ಮತ್ತು ಏಡೆಡ್ ಕಾಲೇಜ್ ಯಾವುದು, ಮತ್ತು ಪ್ರೈವೇಟ್ ಕಾಲೇಜ್ ಯಾವುದು ಎಲ್ಲ ಇರುತ್ತೆ. ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಕೋರ್ಸ್ಗಳಿದ್ದಾವೆ ಅಂತಲೂ ಕೂಡ ನಿಮಗೆ ಕೊಟ್ಟಿರ್ತಾರೆ. ಇದಾದ ನಂತರ ನೀವು ಎಲ್ಲಿಗೆ ಹೋಗಬೇಕು ಅಂದರೆ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿಗೆ ಹೋಗ್ತೀರ. ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿಗೆ ಹೋದರೆ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇದೇ ನೋಡಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಇರ್ತಕ್ಕಂಥ ಒಂದು ಸ್ಪೇಸ್. 3 ಭಾಗ ಇದೆ ಆಪ್ಷನ್ ಎಂಟ್ರಿ: ಮಾಡಿಫೈಡ್ ಸೆಲೆಕ್ಟೆಡ್ ಆಪ್ಷನ್, ವ್ಯೂ ಸೆಲೆಕ್ಟೆಡ್ ಆಪ್ಷನ್ ಅಂತ ಇದೆ. ಏನು ಮಾಡ್ತೀರಾ ಇಲ್ಲಿ ಅಂದರೆ ಆಪ್ಷನ್ ಎಂಟ್ರಿ ಒಳಗಡೆ ನಿಮಗೆಲ್ಲ ಕಾಲೇಜು ಮತ್ತು ಕೋರ್ಸ್ನ ಕೊಟ್ಟಿರ್ತಾನೆ. ಎಕ್ಸಾಂಪಲ್ UVCE ಒಳಗಡೆ ನೋಡಿ, ಅದು UVCEಗೆ ಕಾಲೇಜ್ಗೆ ಒಂದು ಕೋಡ್ ಇರುತ್ತೆ E001 ಅಂತ, ಮತ್ತು ಕೋರ್ಸ್ ಕೋಡ್ ME ಅಂತ ಇರುತ್ತೆ. ಸೊ ಇದನ್ನು ಯೂಸ್ ಮಾಡಿ ನೀನು ಆಪ್ಷನ್ ಎಂಟ್ರಿ ಕೊಡ್ತಾ ಹೋಗ್ತೀವಿ. ಆಪ್ಷನ್ ಎಂಟ್ರಿ ಮಾಡೋದು ಅಂದರೆ ಹೆಂಗೆ ಸರ್ ಅಂದರೆ ಇದಕ್ಕೆ ಪ್ರಿಯಾರಿಟಿ ಕೊಡ್ತಾ ಹೋಗೋದು. ಪ್ರಿಯಾರಿಟಿ ಅಂದರೆ 1 2 3 4 ಅಂತ ಕೊಡೋದು. ನನಗೆ ಯಾವುದು ಮೊದಲು ಕಾಲೇಜ್ ಬೇಕೋ ಅದಕ್ಕೆ 1 ಹಾಕೋದು, ಸೆಕೆಂಡ್ ಕಾಲೇಜ್ಗೆ 2 ಅಂತ ಹಾಕೋದು, ಥರ್ಡ್ ಕಾಲೇಜಿಗೆ 3 ಅಂತ ಹಾಕೋದು. ಸೊ ಇಲ್ಲೇನಿದೆ ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಸೊ ಈ ಒಂದು ಆಪ್ಷನ್ನಲ್ಲಿ ನಮಗೆ ಸೊ ಇಲ್ಲಿ ನಿಮಗೆ 1 ಅಂತ ಹಾಕ್ತೀನಿ, ಇಲ್ಲಿ 2 ಅಂತ ಹಾಕ್ತೀನಿ, ಇಲ್ಲಿ 3 ಅಂತ ಹಾಕ್ತೀನಿ. ಇದೇ ನನಗೆ ಆಪ್ಷನ್ ಎಂಟ್ರಿ ಅಂದರೆ. ಆಪ್ಷನ್ ಎಂಟ್ರಿ ಅಂದರೆ ಪ್ರಿಯಾರಿಟೀಸ್ಗಳನ್ನ ಕೊಡ್ತಾ ಹೋಗೋದು ಅಂತ. ಈ ಪ್ರಿಯಾರಿಟೀಸ್ಗಳನ್ನ ಎಂಟ್ರಿ ಮಾಡಿ ಇಲ್ಲಿ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಪ್ರೆಸ್ ಮಾಡಿದರೆ ಆ ಎಲ್ಲ ಲಿಸ್ಟ್ಗಳು ಇಲ್ಲಿ ಬರ್ತವೆ, ನಿಮಗೆ ಇಲ್ಲಿ ಬರ್ತವೆ. ಸೊ ಇಲ್ಲಿ ಬಂದಮೇಲೆ ನೀನು ಏನಾದರೂ ಆರ್ಡರ್ನ ಅಪ್ಡೇಟ್ ಮಾಡಬೇಕು, ಡಿಲೀಟ್ ಮಾಡಬೇಕು, ಚೇಂಜ್ ಮಾಡಬೇಕು ಅಂದರೆ ಚೇಂಜ್ ಮಾಡ್ಬೋದು. ಅದಾದಮೇಲೆ ಲಾಸ್ಟಿಗೆ ನಿನಗೆ ಇಲ್ಲಿ ಅದರದ್ದು ಡೀಟೇಲ್ಸ್ ನೀನು ಏನೇನು ಆಪ್ಷನ್ ಎಂಟ್ರಿ ಕೊಟ್ಟಿದೆ ಅದು ಇಲ್ಲಿ ಎಲ್ಲ ಕಾಣಿಸ್ತಾ ಹೋಗುತ್ತೆ. ಸೊ ದಿಸ್ ಈಸ್ ದ ಆಪ್ಷನ್ ಎಂಟ್ರಿ ಪ್ರೋಸೆಸ್. ಆಪ್ಷನ್ ಎಂಟ್ರಿ ಅಂದರೆ ಜಸ್ಟ್ 1 2 3 ನಂಬರ್ಗಳನ್ನು ಕೊಡ್ತಾ ಹೋಗೋದು, ಯಾವುದಕ್ಕೆ ನಿನಗೆ ಬೇಕಾದ ಕಾಲೇಜಲ್ಲಿ ಬೇಕಾದ ಕೋರ್ಸಿಗೆ ಹಾಕ್ತಾ ಹೋಗೋದು ಅಂತ. ಇಲ್ಲಿ ಕಾಲೇಜ್ ಕೋಡ್ ಇರುತ್ತೆ ಮತ್ತು ಕೋರ್ಸ್ ಕೋಡ್ ಇರುತ್ತೆ, ಕಾಲೇಜ್ ಕೋಡ್ ಇರುತ್ತೆ, ಕೋರ್ಸ್ ಕೋಡ್ ಇರುತ್ತೆ. ಇದನ್ನು ನೋಡಿಕೊಂಡು ನಾನು ಆಪ್ಷನ್ ಪ್ರಿಯಾರಿಟಿನ ಕೊಡ್ತಾ ಹೋಗ್ತೀನಿ. ಒಂದು ಎಕ್ಸಾಂಪಲ್ನ ನೋಡೋದಾದರೆ ಇಲ್ಲಿ ಒಂದು ಎಕ್ಸಾಂಪಲ್ನ ನೋಡೋದಾದರೆ ನಿಮಗೆ ತೋರಿಸ್ತೀನಿ. ಎಸ್, yes, this is the option entry.
ನೋಡಿ ಇಲ್ಲಿ ಯಾರೋ ಒಬ್ರು ಆಪ್ಷನ್ ಎಂಟ್ರಿ ಮಾಡಿದ್ದಾರೆ. ಇಲ್ಲೆಲ್ಲ ಅವ್ರಿಗೆ ಬೇಕಾದ ಪ್ರಿಯಾರಿಟಿಗಳನ್ನು ಚೂಸ್ ಮಾಡಿ ಸ್ಕ್ರೋಲ್ ಮಾಡ್ತಾ ಮಾಡ್ತಾ ನಿಮ್ಗೆ ಎಲ್ಲ ಲಿಸ್ಟ್ ಕಾಣಿಸ್ತಾ ಹೋಗುತ್ತೆ. ಎಲ್ಲ ಲಿಸ್ಟ್ ಕಂಡಾದ್ಮೇಲೆ ಇಲ್ಲಿ ಅವರು ಆಪ್ಷನ್ ಎಂಟ್ರಿ ಹಾಕಿದ್ದಾರೆ. 6 ಆಪ್ಷನ್ಸ್ಗಳನ್ನ ತೊಗೊಂಡಿದ್ದಾರೆ. E001ನಲ್ಲಿ ME ಕೋರ್ಸಿಗೆ 1 ಕೊಟ್ಟಿದ್ದಾರೆ. E061ನಲ್ಲಿ ME ಕೋರ್ಸಿಗೆ 2 ಅಂತ ಕೊಟ್ಟಿದ್ದಾರೆ. E063ಯಲ್ಲಿ 3 ಅಂತ ಕೊಟ್ಟಿದ್ದಾರೆ. ಈ ರೀತಿ ಆಮೇಲೆ E063ಯಲ್ಲಿ ಆಟೋಮೊಬೈಲ್ ಕೊಟ್ಟಿದ್ದಾರೆ. ಆಮೇಲೆ E063ಯಲ್ಲಿ IP ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು E061ನಲ್ಲಿ IPಗೆ ಹಾಕಿದ್ದಾರೆ. ಸೊ ದಿಸ್ ಈಸ್ ದೇರ್ ಆರ್ಡರ್. ಫಸ್ಟ್ ಅವರಿಗೆ ಈ ಕಾಲೇಜ್ ಬೇಕು, ಅದಕ್ಕೆ 1 ಕೊಟ್ಟಿದ್ದಾರೆ. ಅದಾದಮೇಲೆ ಸೆಕೆಂಡ್ ಕಾಲೇಜ್, ಅದಾದಮೇಲೆ ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಈ 6 ಆಪ್ಷನ್ಸ್ಗಳನ್ನು ಹಾಕಿದ್ದಾರೆ. ಅದರದ್ದು ಡೀಟೇಲ್ಡ್ ಅಥವಾ ಶಾರ್ಟ್ ವ್ಯೂ ಇಲ್ಲಿ ಕಾಣಿಸ್ತಾ ಇದೆ. ಈ ಫಸ್ಟ್ ಕಾಲೇಜ್ ಯಾವುದು? UVCEನಲ್ಲಿ ಮೆಕ್ಯಾನಿಕಲ್, ಸೆಕೆಂಡ್ UBDTನಲ್ಲಿ ಮೆಕ್ಯಾನಿಕಲ್, ಆಮೇಲೆ SJMITಯಲ್ಲಿ ಮೆಕ್ಯಾನಿಕಲ್, SJMITಯಲ್ಲಿ ಆಟೋಮೊಬೈಲ್, SJMITಯಲ್ಲಿ IP, UBDTನಲ್ಲಿ IP. ದಿಸ್ ಇಸ್ ದೇರ್ ಆರ್ಡರ್. ನೋಡಿ, ಹಾಗಾದರೆ ಒಂದೇ ಕಾಲೇಜಲ್ಲಿ ಬೇರೆ ಬೇರೆ ಕೋರ್ಸ್ಗಳನ್ನಾದರೂ ಚೂಸ್ ಮಾಡ್ಕೋಬೋದು, ಆಮೇಲೆ ಬೇರೆ ಬೇರೆ ಬ್ರಾಂಚ್ಗಳನ್ನಾದರೂ ಚೂಸ್ ಮಾಡ್ಕೋಬೋದು. ನಿಮಗೆ ಹೆಂಗೆ ಆರ್ಡ್ರು ಬೇಕೋ ಹಂಗೆ ಕೊಡ್ತಾ ಹೋಗಿ. ಇಲ್ಲಿ ನೀವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಸಾಫ್ಟ್ವೇರ್ ನಿಮಗೆ ಹೆಂಗೆ ಅಲಾಟ್ ಮಾಡುತ್ತೆ, ಹೆಂಗೆ ಹೋಗುತ್ತೆ ಇದು ಅಂದರೆ, ಫಸ್ಟು ಈ ಕಾಲೇಜ್ ನೋಡುತ್ತೆ. ನಿಮ್ಮ ರ್ಯಾಂಕಿಂಗ್ ಬಂದಾಗ ಲೆಟ್ಸ್ ನಿಮ್ದು 500 ರ್ಯಾಂಕಿಂಗ್ ಅಂತ ತಿಳ್ಕೊಳ್ಳೋಣ. ಈ ಕಾಲೇಜನ್ನು ನೋಡುತ್ತೆ, ಈ ಫಸ್ಟ್ ಕಾಲೇಜನ್ನು ನೋಡುತ್ತೆ. ಈ ಫಸ್ಟ್ ಕಾಲೇಜನ್ನು ನೋಡಿದರೆ ಇದರಲ್ಲಿ ನಿಮ್ಮ ರ್ಯಾಂಕಿಂಗಿಗೆ ಸೀಟ್ ಇದ್ದರೆ ಕೊಡುತ್ತೆ, ಇಲ್ಲ ಅಂದರೆ ನೆಕ್ಸ್ಟ್ ಕಾಲೇಜಿಗೆ ಬರುತ್ತೆ. ಇಲ್ಲಿ ಸೀಟ್ ಇಲ್ಲ ಅಂದರೆ ನೆಕ್ಸ್ಟ್ ಕಾಲೇಜ್ಗೆ ಹೋಗುತ್ತೆ, ಇಲ್ಲಿ ಸೀಟ್ ಇಲ್ಲ ಅಂದರೆ ನೆಕ್ಸ್ಟ್ ಕಾಲೇಜ್ಗೆ ಹೋಗುತ್ತೆ. ಈ 4ನೇ ಕಾಲೇಜಲ್ಲಿ ಸೀಟ್ ಇತ್ತು ನಿನ್ನ ರ್ಯಾಂಕಿಂಗಿಗೆ, ನಿನ್ನ ಕ್ಯಾಟಗರಿಗೆ ಅಂತಾದರೆ ಅಲ್ಲಿ ಸೀಟ್ ಅಲಾಟ್ ಮಾಡುತ್ತೆ. ನೆಕ್ಸ್ಟ್ 5 ಮತ್ತು 6ನೇದನ್ನು ನೋಡೋಕೆ ಹೋಗಲ್ಲ. ದಿಸ್ ಈಸ್ ಹೌ ಇಟ್ ವಿಲ್ ವರ್ಕ್. ಸೀಕ್ವೆನ್ಷಿಯಲ್ ಆಗಿ ಮೇಲ್ಗಡೆಯಿಂದ ಕೆಳಗಡೆ ಬರ್ತಾ ಹೋಗುತ್ತೆ. ಹಾಗಾದರೆ ನೀನು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕೀಗ? ಬೆಸ್ಟ್ ಕಾಲೇಜ್ಗಳು ಮೇಲ್ಗಡೆ ಇರ್ತಾ ಹೋಗಬೇಕು, ಆಮೇಲೆ ಸೆಕೆಂಡ್ ಬೆಸ್ಟು, ಆಮೇಲೆ ಥರ್ಡ್ ಬೆಸ್ಟು, ಈ ಥರ ಆಗ್ತಾ ಹೋಗಬೇಕು. ಯಾಕಂದರೆ ನೀನು ಬೆಸ್ಟ್ ಕಾಲೇಜ್ ನೋಡಿಕೊಂಡು ಅದು ನೆಕ್ಸ್ಟ್ ಕಾಲೇಜಿಗೆ ಬರ್ತಾ ಹೋಗಬೇಕು, ರೈಟ್? ಸೊ ನಿನಗೆ ಬೆಸ್ಟ್ ಕಾಲೇಜ್ ಸಿಗಲಿ ಬಿಡಲಿ, ಫಸ್ಟು ಟಾಪ್ ಕಾಲೇಜ್ ಆಗ್ತಾ ಹೋಗು, ಆಮೇಲೆ ವರ್ಸ್ಟ್ ಕಾಲೇಜ್ ಆಗ್ತಾ ಬಾ, ಅವರೇಜ್ ಕಾಲೇಜ್ ಆಗ್ತಾ ಬಾ. ಸೊ ಹಿಂಗಿದ್ರೆ ಆ ಸಾಫ್ಟ್ವೇರ್ ಬೆಸ್ಟ್ ಕಾಲೇಜ್ಗಳನ್ನು ನೋಡ್ಕೊಂಡು ಕೆಳಗಡೆ ಬರುತ್ತೆ. ಇಲ್ಲಿ ಏನಾದರೂ ನೀವು ಈಗ ಲೆಟ್ಸ್ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾದರೂ ನೀವು ಫಸ್ಟಿಗೆ ಯಾವುದೋ ಒಂದು ಬೇರೆ ಕಾಲೇಜು ಅವರೇಜ್ ಕಾಲೇಜ್ ಕೊಟ್ರಿ ಅಂತ ಇಟ್ಕೊಳ್ಳೋಣ. ನಿಂದು 500 ರ್ಯಾಂಕಿಂಗ್ ಇದೆ, ನೀನು ಹೋಗ್ಬಿಟ್ಟು ಇಲ್ಲೇನೆ ಯಾವುದೋ ಒಂದು SJMIT ಕೊಟ್ಟೆ ಅಂತ ಇಟ್ಕೊಳ್ಳೋಣ. ಅವಾಗ ಅದು ಇಲ್ಲೇನೆ ನಿನಗೆ ಸೀಟ್ ಸಿಕ್ತು ಅಂದರೆ ಅಲಾಟ್ ಮಾಡಿಬಿಡುತ್ತೆ. ಕೆಳಗಡೆ ಇರ್ತಕ್ಕಂಥ UVCE, UBDT ಕಾಲೇಜ್ಗಳನ್ನ ನೋಡೋದೇ ಇಲ್ಲ. ನೋಡಿ, ಅದರಲ್ಲೂ ಕೂಡ ಸೀಟ್ ಸಿಗೋಕ್ಕೆ ಅವಕಾಶ ಇದ್ದಿದ್ರೆ ಆ ಸಾಫ್ಟ್ವೇರ್ ನೋಡೇ ಇಲ್ಲ ನಿನಗೆ. ಹಾಗಾಗಿ ಇಲ್ಲಿ ಕೊಡುವಾಗ ವೆರಿ ವೆರಿ ಇಂಪಾರ್ಟೆಂಟು. ಅದು ನಿಮಗೆ ಸಿಗಲಿ ಬಿಡಲಿ, ನೀವೇನು ಮಾಡಬೇಕು ಅಂದರೆ ಬೆಸ್ಟ್ ಕಾಲೇಜನ್ನು ಹಾಕ್ತಾ ಹೋಗಬೇಕು ಫಸ್ಟು. ಅದು ನೋಡಿಕೊಂಡು ಸಾಫ್ಟ್ವೇರ್ ಕೆಳಗಡೆ ಬರಲಿ. ದಿಸ್ ಈಸ್ ಹೌ ಇಟ್ ವಿಲ್ ವರ್ಕ್, ರೈಟ್? ಸೊ ನೆಕ್ಸ್ಟ್ ಹಾಗಾದರೆ ನೆಕ್ಸ್ಟ್ ಹೋಗೋಣ, ಯಾವ ರೀತಿ ಪ್ರೋಸೆಸ್ ಆಗುತ್ತೆ ಅಂತ ನೋಡೋಣ. ಸೊ ದಿಸ್ ಇಸ್ ದ ಸೀಟ್ ಅಲಾಟ್ಮೆಂಟ್ ಪ್ರೋಸೆಸ್. ಏನು, ಈಗ ಆಪ್ಷನ್ ಎಂಟ್ರಿ ಆಯಿತು, ನೀವೆಲ್ಲ ನಿಮ್ಮ ಏನು ರೌಂಡ್ಸ್ಗಳನ್ನು ಅಥವಾ ನಿಮ್ಮೆಲ್ಲ ಆಪ್ಷನ್ಸ್ಗಳನ್ನು ಪ್ರಿಯಾರಿಟಿಗಳನ್ನು ಕೊಟ್ಟಿದ್ದೀರಾ. ಕೊಟ್ಟ ಮೇಲೆ ಲಾಸ್ಟಿಗೆ ಒಂದು ಲಿಸ್ಟ್ ಬರುತ್ತೆ, ಆ ಲಿಸ್ಟನ್ನು ಸಬ್ಮಿಟ್ ಮಾಡಿರ್ತೀರ. ಆ ಲಿಸ್ಟನ್ನು ನಿಮಗೆ ಪ್ರಿಂಟ್ಔಟ್ ತೆಗೆದು ಇಟ್ಕೊಂಡಿರ್ತೀರ. ಅದಾದಮೇಲೆ ಎಷ್ಟು ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ? 3 ರೌಂಡ್ಗಳಲ್ಲಾಗುತ್ತೆ. ಯಾವ್ಯಾವ ರೌಂಡು ಅಂದರೆ, ಫಸ್ಟ್ ಒನ್ನು ಮಾಕ್ ಅಲಾಟ್ಮೆಂಟ್ ಅಂತ ಆಗುತ್ತೆ, ಸೆಕೆಂಡ್ ಒನ್ನು ಫಸ್ಟ್ ರೌಂಡ್ ಅಂತ ಇರುತ್ತೆ, ಆಮೇಲೆ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಆಗುತ್ತೆ. ಏನು ಸರ್ ಹಿಂಗಂದರೆ, ಮಾಕ್ ಅಲಾಟ್ಮೆಂಟ್ ಅಂತೇಳಿದರೆ ನಿಮಗೆ ನೀವೆಲ್ಲ ಆಪ್ಷನ್ ಎಂಟ್ರಿ ಡೇಟ್ ಮುಗಿದ ಮೇಲೆ ನೆಕ್ಸ್ಟ್ ಡೇ ಮಾಕ್ ಅಲಾಟ್ಮೆಂಟ್ ಅಂತ ಒಂದು ಮೆಸೇಜ್ ಬರುತ್ತೆ. ನಿನಗೆ ಯಾವ ಕಾಲೇಜು ಸಿಗಬಹುದು ಅಂತ ಒಂದು ಅಲಾಟ್ಮೆಂಟ್ ಮಾಡಿ ನಿನಗೊಂದು ಮೆಸೇಜ್ ಕಳಿಸುತ್ತೆ. ಈಗ ಲೆಟ್ಸ್ ಅವನಿಗೆ 4ನೇ ಕಾಲೇಜ್ ಸಿಗ್ಬೋದು ಅಂತ ಮೆಸೇಜ್ ಬಂತು. 6 ಹಾಕಿದ್ದೀವಲ್ಲ, ಅದರಲ್ಲಿ 4ನೇ ಕಾಲೇಜ್ ಬರುತ್ತೆ. ಅದು ರಿಯಲ್ ಅಲ್ಲ, ಸುಮ್ಮನೆ ನಿಮಗೊಂದು ಇಮ್ಯಾಜಿನೇಷನ್ ಬರಲಿ, ನನಗೆ ಎಲ್ಲಿಗೆ ಸಿಗುತ್ತೆ ಅಂತ ಇಮ್ಯಾಜಿನೇಷನ್ ಬರೋದಕ್ಕೋಸ್ಕರ ಮಾಕ್ ಅಲಾಟ್ಮೆಂಟ್ ಮಾಡ್ತಾರೆ, ರೈಟ್? ಸೊ ಅವಾಗ ನೀನು ಏನು ಮಾಡಬೇಕು? ಮಾಕ್ ಅಲಾಟ್ಮೆಂಟ್ ಬಂದಾಗ ಏನು ಮಾಡಬೇಕು ಅಂದರೆ, ಐದರ್ ನಿನಗೆ ಅದೇ ಆರ್ಡರ್ನ ಹಂಗೆ ಬಿಡ್ಬೋದು, ಅಥವಾ ನನಗೆ ಇಲ್ಲಿ ಸಿಗುತ್ತೆ ಅಂದರೆ ನಾನು ಏನಾದರೂ ಹೆಚ್ಚು ಕಡಿಮೆ ಮಾಡಬೇಕಾ ಆರ್ಡರ್ನ, ಅದನ್ನು ಮೇಲೆ ಹಾಕೋದು, ಇದನ್ನು ಕೆಳಗಡೆ ಹಾಕೋದು ಮಾಡಬೇಕಾ? ಸೊ ಹಂಗೇನಾದರೂ ಬೇಕಾದರೆ ಮಾಡಬಹುದು. ಮಾಕ್ ಅಲಾಟ್ಮೆಂಟಲ್ಲಿ ಬಂದಿರೋದು ರಿಯಲ್ ಅಲ್ಲ, ಅದು ಸುಮ್ಮನೆ ಮಾಡಿರ್ತಾರೆ. ಸೊ ನೀವು ಆ ಮಾಕ್ ಅಲಾಟ್ಮೆಂಟ್ ಡೇಟ್ ಮುಗಿದ ಮೇಲೆ ಆ್ಯಕ್ಚುಲಿ ಫಸ್ಟ್ ರೌಂಡಿಗೆ ಹೋಗುತ್ತೆ. ಅಲ್ಲಿ ನಿಮಗೆ ನೀವೆಲ್ಲ ಏನಾದರೂ ಮಾಕ್ ಅಲಾಟ್ಮೆಂಟಲ್ಲಿ ಚೇಂಜಸ್ ಮಾಡಿದರೆ ಅದಾದಮೇಲೆ ರಿಯಲ್ ಅಲಾಟ್ಮೆಂಟ್ ಕೊಡ್ತಾರೆ. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ 5ನೇ ಕಾಲೇಜ್ ಸಿಕ್ತು ನಿನಗೆ, 5ನೇ ಕಾಲೇಜ್ ಸಿಕ್ತು, ನಾನೀಗೇನು 6 ಮಾಡಿದ್ದೀನಲ್ಲ ಅದರಲ್ಲಿ 5ನೇ ಕಾಲೇಜು ರಿಯಲ್ ಅಲಾಟ್ಮೆಂಟಲ್ಲಿ ಸಿಗುತ್ತೆ, ಅದು ಫಸ್ಟ್ ರೌಂಡಲ್ಲಿ ಸಿಗುತ್ತೆ. ಸೊ
ಅದಾದಮೇಲೆ ನೀವು ಅದನ್ನು ಸೀಟ್ ತೊಗೋಬೋದು ಅಥವಾ ತೊಗೊಳ್ಳದೇ ಇರ್ಬೋದು, ಅದೆಲ್ಲ ಗೊತ್ತಾಗತ್ತೆ ಮುಂದೆ ಏನು ಮಾಡಬೇಕು ಅಂತ. ಅದಾದಮೇಲೆ ಇನ್ನೊಂದು ಸೆಕೆಂಡ್ ರೌಂಡ್ ಅಂತಲೂ ಇರುತ್ತೆ, ಸೆಕೆಂಡ್ ರೌಂಡಿಗೆ ಕೂಡ ಹೋಗ್ಬೋದು ನೀನು. ಹಾಗಾದ್ರೆ ನೋಡೋಣ ಫಸ್ಟ್ ರೌಂಡಲ್ಲಿ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಈಗ ಮಾರ್ಕ್ ಅಲಾಟ್ಮೆಂಟ್ ಅಂದರೆ ಏನು? ದಿಸ್ ಇಸ್ ಜಸ್ಟ್ ಒನ್ ಇಮ್ಯಾಜಿನರಿ ಅಲಾಟ್ಮೆಂಟ್, ನಿನಗೆ ಇಲ್ಲಿ ಸಿಗುತ್ತೆ ಅಂತ. ಅವಾಗ ನೀನು ಏನು ಮಾಡಬೇಕು? ಐದರ್ ಯು ಕ್ಯಾನ್ ಚೇಂಜ್ ದ ಆರ್ಡರ್ ಆರ್ ಯು ಕ್ಯಾನ್ ಕೀಪ್ ಇಟ್ ಆ್ಯಸ್ ಇಟ್ ಈಸ್, ಹಂಗೆ ಆದರೂ ಬಿಡ್ಬೋದು, ಅದು ಸುಮ್ಮನೆ. ಅದಾದಮೇಲೆ ಆ್ಯಕ್ಚುಯಲ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆಗುತ್ತೆ. ಇದು ಇಂಪಾರ್ಟೆಂಟ್ ನಿಮಗೆ. ಇದು ನಿಮಗೆ ಮೆಸೇಜ್ ಬರುತ್ತೆ, ಇಲ್ಲ ಮೇಲ್ ಬರುತ್ತೆ, ಇಲ್ಲ ಅಂತೇಳಿದರೆ ನೀವು ಲಾಗಿನ್ ಆಗಿ ಆ ವೆಬ್ಸೈಟಲ್ಲಿ ನೋಡಬೇಕು ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ ಅಂತ. ಆ ಟೈಮ್ ಟೇಬಲ್ ಏನು ಬಿಟ್ಟಿರ್ತಾನಲ್ಲ ಅವತ್ತಿನ ದಿನ ಹೋಗಿ ನೋಡಬೇಕು. ಯೂಶ್ವಲಿ ಮೆಸೇಜ್ ಬರುತ್ತೆ, ನಿಮ್ಮ ಫೋನ್ ನಂಬರ್ಗಳನ್ನು ನೋಡಿ ನೀಟಾಗಿ ಇಟ್ಕೊಂಡಿರಿ. ಸೊ ನಿನ್ನ ಮೆರಿಟ್ ಮೇಲೆ, ನಿನ್ನ ಕ್ಯಾಟಗರಿ ಮೇಲೆ ನಿನಗೆ ಯಾವ ಕಾಲೇಜ್ ಸಿಗಬೇಕೋ ಆ ಸಾಫ್ಟ್ವೇರ್ ನೋಡ್ಕೊಳ್ತಾ ಬಂದು ಎಷ್ಟನೇ ಕಾಲೇಜ್ ಸಿಗಬೇಕೋ ಆ ಕಾಲೇಜಲ್ಲಿ ಸೀಟ್ ಇದ್ದರೆ ಕೊಟ್ಬಿಡುತ್ತೆ. ಅದರ ಕೆಳಗಡೆ ಇರೋ ಕಾಲೇಜ್ನ ನೋಡೋಕ್ಕೆ ಹೋಗಲ್ಲ. ಸರಿ, ಸಿಕ್ತು ಸೀಟು, 5ನೇ ಕಾಲೇಜ್ ಸಿಕ್ತು ನನಗೆ, ಏನು ಮಾಡಬೇಕು? ನಿನಗೀಗ 4 ಆಪ್ಷನ್ಸ್ಗಳಿದ್ದಾವೆ, ಚಾಯ್ಸಸ್ಗಳಿದ್ದಾವೆ. ಯಾವ್ಯಾವ ಚಾಯ್ಸು? ಚಾಯ್ಸ್ 1 ಅಂತ ಇದೆ, ಚಾಯ್ಸ್ 2 ಅಂತ ಇದೆ, ಚಾಯ್ಸ್ 3 ಇದೆ, ಚಾಯ್ಸ್ 4 ಇದೆ. ಅಂದರೆ ಈ 4 ಚಾಯ್ಸ್ಗಳ ಮೂಲಕ ನೀನು KEಗೆ ಹೇಳಬೇಕು ನಾನು ಏನು ಮಾಡ್ತೀನಿ ಅಂತ. ಏನು ಚಾಯ್ಸ್ 1 ಅಂದರೆ, ನನಗೆ ಸಿಕ್ಕಿರೋ ಸೀಟು ತೃಪ್ತಿಯಾಗಿದೆ, ನಾನು ಇದಕ್ಕೆ ಫೀಸ್ ಕಟ್ತೀನಿ, ಫೀಸ್ ಕಟ್ಬಿಟ್ಟು ನಾನು ಕಾಲೇಜ್ಗೆ ಅಡ್ಮಿಷನ್ ಆಗ್ತೀನಿ ಅನ್ನೋದಾದರೆ ಚಾಯ್ಸ್ 1 ಅಂತ ಹೋಗ್ಬಿಟ್ಟು ಆ ಸಾಫ್ಟ್ವೇರಲ್ಲಿ ಅಪ್ಡೇಟ್ ಮಾಡಿಬಿಡಿ, ನಿಮಗೆ ಅಡ್ಮಿಷನ್ ಡೌನ್ಲೋಡ್ ಆಗುತ್ತೆ, ಹೋಗಿ ಕಾಲೇಜ್ಗೆ ಅಡ್ಮಿಷನ್ ಆಗ್ಬೋದು. ಅದು ಚಾಯ್ಸ್ 1. ಚಾಯ್ಸ್ 2 ಕೊಡೋದು ಅಂದ್ರೇನು? ನನಗೆ ಸಿಕ್ಕಿರೋ ಕಾಲೇಜ್ ಓಕೆ ಇದೆ, ನಾನು ಅದಕ್ಕೆ ಫೀಸ್ ಕಟ್ತೀನಿ, ಅದನ್ನು ಹಾಗೆ ಹಿಡಿದಿಟ್ಕೊಳ್ಳಿ, ನನಗೋಸ್ಕರ ಹಂಗೆ ಹೋಲ್ಡ್ ಮಾಡಿ, ಆದರೆ ನಾನು ಅದಕ್ಕಿಂತ ಬೆಸ್ಟ್ ಕಾಲೇಜ್ ಸಿಗುತ್ತಾ ಅಂತ ಸೆಕೆಂಡ್ ರೌಂಡ್ಗೂ ಕೂಡ ಹೋಗ್ತೀನಿ ಅನ್ನೋದಾದರೆ ಚಾಯ್ಸ್ 2ನ ಕೊಡಬೇಕು. ದಟ್ ಈಸ್ ಚಾಯ್ಸ್ 2. ಚಾಯ್ಸ್ 3 ಅಂದರೆ ಏನು? ಚಾಯ್ಸ್ 3 ಅಂದರೆ ನನಗೆ ಸಿಕ್ಕಿರೋ ಕಾಲೇಜ್ ಬೇಡ, ತೃಪ್ತಿ ಇಲ್ಲ ನನಗೆ, ನಾನು ಅದನ್ನು ಬಿಡ್ತೀನಿ, ಅದನ್ನು ಫೀಸ್ ಕೂಡ ಕಟ್ಟಲ್ಲ, ತೊಗೊಂಬಿಡಿ ನೀವು, ಬಟ್ ನಾನು ಸೆಕೆಂಡ್ ರೌಂಡಲ್ಲಿ ಬರ್ತೀನಿ, ಸೆಕೆಂಡ್ ರೌಂಡಲ್ಲಿ ಸಿಗೋ ಕಾಲೇಜ್ನ ತೊಗೊಳ್ತೀನಿ, ಅಲ್ಲಿ ಫೀಸ್ ಕಟ್ತೀನಿ. ಅದು ಚಾಯ್ಸ್ 3. ಚಾಯ್ಸ್ 4 ಅಂದರೆ ಏನು? ನನಗೆ ಸಿಕ್ಕಿರೋ ಕಾಲೇಜು ಬೇಡ, ಫೀಸು ಕಟ್ಟಲ್ಲ, ನಾನು ಸೆಕೆಂಡ್ ರೌಂಡ್ಗೂ ಬರಲ್ಲ, ಗುಡ್ ಬಾಯ್ ಅಂತ ಹೇಳ್ತಿದ್ದೀನಿ. ಇದು ಚಾಯ್ಸ್ 4. ಈ 4 ಆಪ್ಷನ್ಸ್ಗಳನ್ನು, ಚಾಯ್ಸ್ಗಳನ್ನು ಕೊಡೋದ್ರ ಮೂಲಕ ನೀನು KEಗೆ ಹೇಳಬೇಕು ಏನು ಮಾಡ್ತೀಯ ಅಂತ. ಚಾಯ್ಸ್ 1 ಅಂದರೆ ನಾನು ಸೆಕೆಂಡ್ ರೌಂಡಿಗೆ ಬರಲ್ಲ, ಇಲ್ಲಿರೋದೇ ಸಾಕು, ಅಡ್ಮಿಷನ್ ಆಗ್ತೀನಿ. ಚಾಯ್ಸ್ 2 ಅಂದರೆ ಇಲ್ಲಿರೋದು ಬೇಕು, ಅದಕ್ಕೆ ಫೀಸ್ ಕಟ್ತೀನಿ, ಹಂಗೆ ಹಿಡ್ಕೊಳ್ಳಿ, ಬಟ್ ಸೆಕೆಂಡ್ ರೌಂಡಲ್ಲಿ ಬೆಸ್ಟ್ ಕಾಲೇಜ್ ಸಿಕ್ಕರೆ ಅದನ್ನು ತೊಗೊಳ್ತೀನಿ, ಇಲ್ಲ ಅಂದರೆ ಇದನ್ನೇ ತೊಗೊಳ್ತೀನಿ. ಚಾಯ್ಸ್ 3 ಅಂದರೆ ಸೆಕೆಂಡ್ ರೌಂಡಿಗೆ ಬರ್ತೀನಿ, ಈಗ ಸಿಕ್ಕಿರೋ ಸೀಟ್ ಬೇಡ ನನಗೆ. ಚಾಯ್ಸ್ 4 ಅಂದರೆ ನಾನು ಇನ್ಮೇಲೆ ಬರೋದೇ ಇಲ್ಲ, ಈ ಸಿಕ್ಕಿರೋದು ಬೇಕಾಗಿಲ್ಲ ನನಗೆ, ಗುಡ್ ಬಾಯ್ ಅಂತ ಹೇಳೋದು. ಯೂಶ್ವಲಿ ನಾವು ಚಾಯ್ಸ್ 1 ಮತ್ತು ಚಾಯ್ಸ್ 2 ಕೊಡ್ತೀವಿ, ಚಾಯ್ಸ್ 3 ಚಾಯ್ಸ್ 4ಗೆ ಹೋಗಲ್ಲ. ಹಾಗಾಗಿ ಚಾಯ್ಸ್ 1 ಚಾಯ್ಸ್ 2 ಬಗ್ಗೆ ಜಾಸ್ತಿ ಮಾತಾಡ್ತಾ ಹೋಗೋಣ. ಗೊತ್ತಾಯ್ತಾ? ಫಸ್ಟ್ ರೌಂಡು ನಿಮಗೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಬಂದ ತಕ್ಷಣ ನೀವೇನು ಮಾಡ್ತೀರಾ ಅಂದರೆ, ನಿಮಗೆ ಅದು ಓಕೆ ಆದರೆ ಚಾಯ್ಸ್ 1 ಕೊಡಬೇಕು, ಓಕೆ ಆಗದಿದ್ರೆ ಚಾಯ್ಸ್ 2 ಕೊಡಬೇಕು. ರೈಟ್? ನೋಡಿ, ಇಲ್ಲಿ ಚಾಯ್ಸ್ 1 ಕೊಟ್ಟರೆ ಏನೇನಾಗುತ್ತೆ, ಏನೇನು ಸ್ಟೆಪ್ಸು? ನಿಮಗೆ ಬಂದಿರೋವಂಥ ಸೀಟು ತೃಪ್ತಿಕರವಾಗಿದೆ, ಅದಕ್ಕೆ ನೀನು ಆ ವೆಬ್ಸೈಟ್ಗೆ ಹೋಗ್ತೀಯಾ, ವೆಬ್ಸೈಟ್ಗೆ ಹೋಗ್ಬಿಟ್ಟು ಚಾಯ್ಸ್ 1 ಕೊಡ್ತೀಯಾ. ಚಾಯ್ಸ್ 1 ಕೊಟ್ಟ ತಕ್ಷಣ ನಿನಗೊಂದು ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಅವಕಾಶ ಆಗುತ್ತೆ, ಚಲನ್ ಜನ್ರೇಟ್ ಆಗುತ್ತೆ. ಆ ಚಲನ್ ತಗೊಂಡು ಅದರೊಳಗಡೆ ನಿನಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ, ನಿನ್ನ ಹೆಸರೇನು, ಬ್ಯಾಂಕ್ ಖಾತೆ ಎಲ್ಲ ಅದರೊಳಗಡೆ ಪ್ರಿಂಟ್ ಆಗಿರುತ್ತೆ. ಅದನ್ನು ತಗೊಂಡು ಬ್ಯಾಂಕಿಗೆ ಹೋಗ್ತೀರಾ, ಬ್ಯಾಂಕಿಗೆ ಹೋಗ್ಬಿಟ್ಟು ಆ ಫೀಸನ್ನು ಕಟ್ತೀರಾ, KE ಫೀಸು. ಗೌರ್ಮೆಂಟ್ ಕಾಲೇಜ್ ಆಗಿದ್ದರೆ ಒಂದು 35,000ದಿಂದ 40,000 ಇರುತ್ತೆ, ಪ್ರೈವೇಟ್ ಕಾಲೇಜ್ ಆಗಿದ್ದರೆ 92,000ದಿಂದ 95,000 ಇರುತ್ತೆ ಫೀಸ್ ಕೂಡ ಹೇಳ್ತಿದ್ದೀನಿ ನಾನಿಲ್ಲಿ. ಗೌರ್ಮೆಂಟ್ ಕಾಲೇಜ್ ಆದರೆ KE ಫೀಸು ಎಷ್ಟಿರುತ್ತೆ? 35ರಿಂದ 40,000 ಇರುತ್ತೆ. ಅದೇ ನೀವು ಪ್ರೈವೇಟ್ ಕಾಲೇಜ್ ಆದರೆ 92,000 ಇತ್ತು ಲಾಸ್ಟ್ ಟೈಮು, ಈ ಸಲ ಏನೋ ಜಾಸ್ತಿ ಆಗುತ್ತಂತೆ, 1 ಲಕ್ಷದ ತನಕ ಇರ್ಬೋದು, 92,000ದಿಂದ 1 ಲಕ್ಷದ ತನಕ ಇರುತ್ತೆ. ಇದನ್ನು ತೊಗೊಂಡ್ಬಿಟ್ಟು ನೀವೇನು ಮಾಡ್ತೀರಾ, ಬ್ಯಾಂಕಿಗೆ ದುಡ್ಡು ಕಟ್ಟಿದ ತಕ್ಷಣ ನೀವು ಮತ್ತೆ ಒಂದು 3 ಅವರ್ ಬಿಟ್ಟರೆ ನಿಮ್ಮ ವೆಬ್ಸೈಟಿಗೆ ಲಾಗಿನ್ ಆದರೆ ಅಲ್ಲಿ ನಿಮಗೆ ಪ್ರವೇಶ ಪತ್ರ ಸಿಗುತ್ತೆ. ಪ್ರವೇಶ ಪತ್ರ ಅಂದರೆ ಕಾಲೇಜಿಗೆ ಸೇರಲಿಕ್ಕೆ ಅಡ್ಮಿಷನ್ ಆರ್ಡ್ರು ಬರುತ್ತೆ. ಆ ಅಡ್ಮಿಷನ್ ಆರ್ಡ್ರ್ ತೊಗೊಳ್ಳಿ, ಕಾಲೇಜ್ಗೆ ಹೋಗಿ ಅಲ್ಲಿ ಅಡ್ಮಿಷನ್ ಆಗಿ ಕಾಲೇಜ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡೋದು. ಇದು ಚಾಯ್ಸ್ 1. ಫಸ್ಟ್ ರೌಂಡಲ್ಲೇ ಸೀಟ್ ಸಿಕ್ಕು ನನಗೆ ಅದೇ ಸಾಕು ಅನ್ನೋರು ಈ ಥರ ಮಾಡ್ಬೋದು. ಅರ್ಥ ಆಯ್ತಾ? ಸೆಕೆಂಡ್ ರೌಂಡಿಗೆ ಹೋಗೋದಾದರೆ ನಾನೇನಾದರೂ ಚಾಯ್ಸ್ 2 ಕೊಟ್ಟೆ ಅಂದರೆ ಅವಾಗೇನು ಮಾಡಬೇಕು? ಸೇಮ್ ವೆಬ್ಸೈಟ್ಗೆ ಹೋಗ್ತೀರಾ, ಚಾಯ್ಸ್ 2 ಅಂತ ಎಂಟ್ರಿ ಮಾಡ್ತೀರಾ. ಚಾಯ್ಸ್ 2 ಅಂತ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಚಲನ್ ಬರುತ್ತೆ.
ಚಲನಲ್ಲಿ ಎಲ್ಲ ಯಾವ ಕಾಲೇಜ್ ಸಿಕ್ಕಿದೆ, ಅದ್ರದ್ದು ಫೀಸ್ ಎಷ್ಟು, ಅದಕ್ಕೆ ಯಾವ ಅಕೌಂಟಿಗೆ ಪೇ ಮಾಡಬೇಕು ಅಂತೆಲ್ಲ ಇರುತ್ತೆ. ಆ ಚಲನ್ ತಗೊಂಡು ಬ್ಯಾಂಕಿಗೆ ಹೋದರೆ ಅಲ್ಲಿ ಫೀಸ್ನ ಕಟ್ತೀರಾ. ಫೀಸ್ ಕಟ್ಟಿದ ಮೇಲೆ ನಿಮಗೆ ಅಡ್ಮಿಷನ್ ಆರ್ಡ್ರು ಬರಲ್ಲ. ಅಡ್ಮಿಷನ್ ಆರ್ಡ್ರ್ ಯಾರಿಗೆ ಬರುತ್ತೆ? ಚಾಯ್ಸ್ 1 ಕಾಲೇಜಿಗೆ ಸೇರೋರು ಬರುತ್ತೆ. ಬಟ್ ನೀನು ಫೀಸ್ ಕಟ್ಟಿದೀಯಾ, ಫೀಸ್ ಕಟ್ಟಿ ಆದಮೇಲೆ ನೀನು ಸೆಕೆಂಡ್ ರೌಂಡಿಗೆ ಹೋಗ್ತೀಯ ಈಗ. ಸೊ ಅಲ್ಲಿಗೆ ಸ್ಟಾಪ್ ಮಾಡಿ ಸೆಕೆಂಡ್ ರೌಂಡ್ ಟೈಮ್ ಟೇಬಲ್ ಬಿಡ್ತಾನೆ. ಸೆಕೆಂಡ್ ರೌಂಡ್ ಟೈಮ್ ಟೇಬಲ್ ಬಂದಾಗ ಏನಾಗುತ್ತೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ನಿನಗೆ 5ನೇ ಕಾಲೇಜ್ ಸಿಕ್ಕಿತ್ತು ಅಂತ ತಿಳ್ಕೊಳ್ಳೋಣ. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ ಬರೆದ್ಬಿಟ್ಟು. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ 5ನೇ ಕಾಲೇಜ್ ನಿನಗೆ ಅಲಾಟ್ ಆಗಿದೆ ಫಸ್ಟ್ ರೌಂಡಲ್ಲಿ ಅಂತ ತಿಳ್ಕೊಳ್ಳೋಣ. ಯಾವುದೋ ಒಂದು SJMIT ಸಿಕ್ಕಿದೆ ಅಂತ ತಿಳ್ಕೊಳ್ಳೋಣ. ಸೆಕೆಂಡ್ ರೌಂಡಲ್ಲಿ ಹೋಗೋದು ಅಂದರೆ ಹೆಂಗಪ್ಪ ಅಂದರೆ, ಇದ್ರ ಕೆಳಗಡೆ ಇರೋವಂಥ ಕಾಲೇಜ್ಗಳೆಲ್ಲ ಡಿಲೀಟ್ ಆಗ್ತವೆ. ಈ ಕಾಲೇಜ್ಗಳಿಗೆ ನಿನಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಕೊಡಲ್ಲ. ಓನ್ಲಿ ಅದು ನೋಡೋದು ಎಲ್ಲಿ ಅಂದರೆ ಸಾಫ್ಟ್ವೇರು ಇದಕ್ಕಿಂತ ಮೇಲ್ಗಡೆ ಇರ್ತಕ್ಕಂಥ ಕಾಲೇಜ್ಗಳಲ್ಲಿ ಮಾತ್ರ ನೋಡುತ್ತೆ ಏನಾದರೂ ಸೀಟ್ಗಳಿದಾವ ಅಂತ. ಅದು ಸೆಕೆಂಡ್ ರೌಂಡ್. ಅರ್ಥ ಆಯ್ತಾ? ಸೆಕೆಂಡ್ ರೌಂಡಲ್ಲಿ ಏನಾಗುತ್ತೆ, ಇಲ್ಲಿ ಕೆಲವೊಬ್ರು ಬಿಟ್ಟಿರ್ಬೋದು ಸೀಟ್ಗಳನ್ನು. ಅವನು ಬಿಟ್ಟಿರೋ ಸೀಟ್ ನಿನಗೆ ಸಿಗೋ ಚಾನ್ಸ್ ಇರುತ್ತೆ, ಅಥವಾ ಬೇರೆ ಸೀಟ್ ಆ್ಯಡ್ ಆಗಿರ್ಬೋದು, ಅಥವಾ ಕೆಲವೊಂದು ರೂರಲ್ ಕನ್ನಡ ಮೀಡಿಯಂ ಸೀಟ್ಗಳನ್ನು ಜನರಲ್ ಮಾಡಿರೋವಂಥ ಸಾಧ್ಯತೆ ಇರುತ್ತೆ. ಸೊ ಈ ಸೀಟ್ಗಳನ್ನು ಮಾತ್ರ ನೋಡುತ್ತೆ, ಈ ಕೆಳಗಡೆ ಇರ್ತಕ್ಕಂಥ ಕಾಲೇಜ್ಗಳಲ್ಲಿ ನೋಡಲ್ಲ. ಅಂದರೆ ಅರ್ಥ, ನಿನ್ನ ಸಿಕ್ಕಿರೋದಕ್ಕಿಂತ ಬೆಸ್ಟ್ ಕಾಲೇಜ್ಗಳು ಮೇಲಿದ್ದಾವೆ ಅಂತ ಅರ್ಥ. ಆ ಬೆಸ್ಟ್ ಕಾಲೇಜಲ್ಲಿ ಬೆಸ್ಟ್ ಸೀಟ್ ಸಿಕ್ಕರೆ ಮಾತ್ರ ನೋಡ್ತೀನಿ ಅಂತ ಅರ್ಥ. ಕೆಳಗಡೆ ಇರೋವು ಡಿಲೀಟ್ ಆಗ್ತವೆ. ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟು. ಆಪ್ಷನ್ ಎಂಟ್ರಿ ಮಾಡುವಾಗ ನನಗೆ ಸಿಗುತ್ತೋ ಬಿಡುತ್ತೋ, ನಾನು ಸೆಕೆಂಡ್ ರೌಂಡಿಗೆ ಹೋಗಬೇಕು ಅಂದರೆ ನನ್ನ ಬೆಸ್ಟ್ ಕಾಲೇಜ್ಗಳು ಮೇಲ್ಗಡೆ ಇರಲಿ. ಸೆಕೆಂಡ್ ರೌಂಡ್ಗೆ ಹೋದಾಗ ಅಟ್ಲೀಸ್ಟ್ ಈ 5th ಪ್ಲೇಸಿಂದ ನಾನು 3rd ಪ್ಲೇಸಿಗೆ ಹೋಗ್ಬೋದು, 3rd ಬೆಸ್ಟ್ ಕಾಲೇಜ್ ಸಿಗ್ಬೋದು ನನಗೆ. ಹಾಗಾಗಿ ನೀವು ತಲೆ ಕೆಡಿಸ್ಕೋಬೇಡಿ. ನೀವೇನು ಮಾಡಿ ಅಂದರೆ ನಿಮ್ಮ ಬೆಸ್ಟ್ ಕಾಲೇಜ್ಗಳು, ನಿಂದು 10,000 ರ್ಯಾಂಕ್ ಇರಲಪ್ಪ, ಫಸ್ಟ್ ರ್ಯಾಂಕಿನ ಫಸ್ಟ್ ಕಾಲೇಜನ್ನು ಮೇಲ್ಗಡೆ ಹಾಕು. ಮೇಲ್ಗಡೆಯಿಂದ ಸೆಕೆಂಡ್ ಬೆಸ್ಟ್ ಕಾಲೇಜ್, 3rd ಬೆಸ್ಟ್ ಕಾಲೇಜ್, ಹಿಂಗೆ ಒಂದು 50ರಿಂದ 60 ಆಪ್ಷನ್ ಎಂಟ್ರಿ ಮಾಡು. ನಿನಗೊಂದು 30ನೇ ಕಾಲೇಜ್ ಸಿಗುತ್ತೆ. 30ನೇ ಕಾಲೇಜ್ ಸಿಕ್ಕ ಮೇಲೆ ಸೆಕೆಂಡ್ ರೌಂಡ್ಗೆ ಹೋದರೆ ಅದ್ರ ಮೇಲ್ಗಡೆ 20, 25, 15 ಹಿಂಗೆ ಬರೋಕ್ಕೆ ಚಾನ್ಸ್ ಇರುತ್ತೆ. ಹಾಗಾಗಿ ಹೇಳ್ತಿರೋದು, ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾರಿಗೆ ಬೆಸ್ಟ್ ಕಾಲೇಜ್ ಬೇಕು, ನನಗೇನೂ ತೊಂದರೆ ಇಲ್ಲ, ರೆಸ್ಟ್ರಿಕ್ಷನ್ ಇಲ್ಲ ಅಂತೀರಾ, ಒಂದು 50-60 ಆಪ್ಷನ್ಸ್ಗಳನ್ನು ಹಾಕಿ ಬೆಸ್ಟ್ ಟು ವರ್ಸ್ಟ್ ಕಾಲೇಜ್ಗಳನ್ನು ಹಾಕ್ತಾ ಬನ್ನಿ. ಅದರಲ್ಲಿ ನಿನಗೆಲ್ಲೋ ಮಿಡ್ಲಿಗೆ ಸಿಗುತ್ತೆ. ಅದಾದಮೇಲೆ ಸೆಕೆಂಡ್ ರೌಂಡಲ್ಲಿ ಮೇಲ್ಗಡೆ ಹೋಗ್ತೀಯ ಮತ್ತೆ, ರೈಟ್? ಅದು ಚಾಯ್ಸ್ 2. ಸೊ ಇಲ್ಲಿ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್. ಸರ್, ಈಗ ನನಗೆ ಸೆಕೆಂಡ್ ರೌಂಡಲ್ಲಿ ಸೆಕೆಂಡ್ ಕಾಲೇಜ್ ಸಿಕ್ತು ಅಂತ ಇಟ್ಕೊಳ್ಳೋಣ. ಸೆಕೆಂಡ್ ಕಾಲೇಜ್ ಸಿಕ್ಕ ತಕ್ಷಣ ಈ 5th ಕಾಲೇಜು ನಿನಗೆ ಡಿಲೀಟ್ ಆಗುತ್ತೆ. ಆವಾಗ ನಾನು ಇಲ್ಲ ಮತ್ತೆ 5th ಹೋಗ್ತೀನಿ ಅಂದರೆ ಕೊಡಲ್ಲ. ಸೆಕೆಂಡ್ ರೌಂಡಲ್ಲಿ ಯಾವುದು ಸಿಗುತ್ತೋ ಅದಕ್ಕೆ ಹೋಗಬೇಕು. ಇಲ್ಲಿ ಯಾವ ಸೀಟ್ ಸಿಗಲಿಲ್ಲ ಅಂದರೆ ನಿನಗೆ ಇದೇ 5th one ಹುಡುಕೊಳ್ಳುತ್ತೆ, ಅದು ಮಾತ್ರ ಕ್ಯಾನ್ಸಲ್ ಆಗಲ್ಲ. ಯಾಕಂದರೆ ನೀನು ಅದಕ್ಕೆ ಫೀಸ್ ಕಟ್ಟಿರ್ತೀಯ. ಅರ್ಥ ಆಯ್ತಾ? ಸೆಕೆಂಡ್ ರೌಂಡು ಚಾಯ್ಸ್ 2ದು. ಚಾಯ್ಸ್ 2 ಕೊಟ್ಟರೆ ಇದು ಅಡ್ವಾಂಟೇಜ್. ಇವೆಲ್ಲರೂ ಕೂಡ ಬೆಸ್ಟ್ ಕಾಲೇಜ್ ಬೇಕು ಅಂದರೆ ಚಾಯ್ಸ್ 2 ಕೊಡಿ. ಚಾಯ್ಸ್ 2 ಕೊಟ್ಬಿಟ್ಟು ಅದಕ್ಕೆ ಫೀಸ್ ಕಟ್ಟಿ, ಇನ್ನೂ ಬೆಸ್ಟ್ ಕಾಲೇಜು ಸೆಕೆಂಡ್ ರೌಂಡಲ್ಲಿ ಸಿಗೋ ಚಾನ್ಸ್ ಇರುತ್ತೆ, ರೈಟ್? ಸೊ ನೆಕ್ಸ್ಟ್, ಆಮೇಲೆ ಸೆಕೆಂಡ್ ರೌಂಡ್ ಆದಮೇಲೆ ನೀನು ಏನು ಮಾಡಬೇಕು, ಅಡ್ಮಿಷನ್ ಆರ್ಡ್ರ್ ಕೊಡ್ತಾರೆ. ಆ ಅಡ್ಮಿಷನ್ ಆರ್ಡ್ರ್ ತೊಗೊಂಡು ಎಲ್ಲಿಗೆ ಹೋಗ್ತೀಯಾ? ಕಾಲೇಜ್ಗೆ ಹೋಗ್ತೀಯಾ. ಸೊ ದಿಸ್ ಇಸ್ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್. ನೋಡಿ, ಸೆಕೆಂಡ್ ರೌಂಡಲ್ಲಿ ಸೀಟು ಒಳ್ಳೆ ಸೀಟ್ ಸಿಗುತ್ತೆ ಸರ್ ಅಂದರೆ ಎಸ್ ಸಿಗುತ್ತೆ. ಯಾಕೆ ಸಿಗುತ್ತೆ ಸರ್ ಅಂದರೆ, ಇಲ್ಲಿ ನೋಡಿ, ಸೆಕೆಂಡ್ ರೌಂಡಲ್ಲಿ ಯಾವ್ಯಾವ ಸೀಟ್ಗಳು ಬರ್ತವೆ ಸರ್ ಅಂದರೆ, ಫಸ್ಟ್ ರೌಂಡಲ್ಲಿ ಅನ್ಫಿಲ್ಡ್ ಆಗಿರೋ ಸೀಟ್ಗಳು ಸೆಕೆಂಡ್ ರೌಂಡಿಗೆ ಬರ್ತವೆ. ಆಮೇಲೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆದರೂ ಕೂಡ ಕೆಲವೊಬ್ಬರು ಬಿಟ್ಟೋಗಿರ್ತಾರೆ. ಚಾಯ್ಸ್ 3 ಕೊಟ್ಬಿಟ್ಟು ನನಗೆ ಬೇಡ ಅಂತ ಬಿಟ್ಟೋಗಿರ್ತಾರೆ. ಚಾಯ್ಸ್ 4 ಕೊಟ್ಬಿಟ್ಟು ಬಿಟ್ಟೋಗಿರ್ತಾರೆ. ಚಾಯ್ಸ್ 4 ಕೊಟ್ಬಿಟ್ಟು ಬಿಟ್ಟೋಗಿರ್ತಾರೆ. ಅವ್ರದ್ದು ಸೀಟ್ಗಳು ಸಿಗ್ತವೆ ನಿಮಗೆ. ಆಮೇಲೆ ಇನ್ನು ಯಾರ್ಯಾರು ಪೇಮೆಂಟ್ ಮಾಡಿಲ್ಲ, ಚಾಯ್ಸ್ 1 ಕೊಟ್ಟರು ಕೂಡ ಪೇಮೆಂಟ್ ಮಾಡದೇ ಇರೋರು, ಕ್ಯಾನ್ಸಲ್ ಆಗಿರೋ ಸೀಟ್ಗಳು, ಸರೆಂಡರ್ ಮಾಡಿರೋ ಸೀಟ್ಗಳು, ನ್ಯೂ ಆಗಿ ಏನಾದರೂ ಕಾಲೇಜ್ನವರು ನಮಗೆ ಇದನ್ನು KA ಕೊಡೋ ಅಂಥ ಸೀಟ್ಗಳು, ಇವೆಲ್ಲ ಸೆಕೆಂಡ್ ರೌಂಡಲ್ಲಿ ಸಿಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಸೆಕೆಂಡ್ ರೌಂಡ್ಗೆ ಹೋದರೆ ನಿಮ್ಗೆ ಇನ್ನೂ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಸೆಕೆಂಡ್ ರೌಂಡ್ ಅಲಾಟ್ಮೆಂಟಿಗೆ ಹೋಗಿ. ಯಾರು ಹೋಗಬಾರ್ದು ಅಂದರೆ, ಸರ್ ನನಗೆ ಬೆಸ್ಟ್ ಕಾಲೇಜ್ ಅಂತಲ್ಲ, ನನಗಿಲ್ಲೇ ಊರು, ನಂದಿದೆ ಊರು ಮೈಸೂರು, ನಾನು ಮೈಸೂರಲ್ಲೇ ಕಾಲೇಜ್ ಸಿಕ್ಕಿದೆ ಸಾಕು, ನಾನು ಇಲ್ಲೇ ಹೋಗ್ತೀನಿ. ಸರ್ ನಾನು ಗೌರ್ಮೆಂಟ್ ಕಾಲೇಜೇ ಬೇಕು, ನನಗೆ ಗೌರ್ಮೆಂಟ್ ಕಾಲೇಜ್ ಸಿಕ್ಕಿದೆ, ನಾನು ಇಲ್ಲಿಗೆ ಹೋಗ್ತೀನಿ. ಅವ್ರುಗಳು ಚಾಯ್ಸ್ 1 ಕೊಟ್ಬಿಟ್ಟು ಹೋಗಿ, ನಿಮಗೆ ತೃಪ್ತಿ ಇದ್ದರೆ. ಇನ್ನೂ ಬೆಸ್ಟ್ ಕಾಲೇಜ್ ಬೇಕು, ನನಗೆ ಯಾವುದೂ ರಿಸ್ಟ್ರಿಕ್ಷನ್ ಇಲ್ಲ, ಯಾವ ಊರಾದರೂ ಪರವಾಗಿಲ್ಲ, ಯಾವ
ಕಾಲೇಜ್ ಆದರೂ ಪರವಾಗಿಲ್ಲ, ಫೀಸ್ ಎಷ್ಟಿದ್ರೂ ಪರವಾಗಿಲ್ಲ, ಬೆಸ್ಟ್ ಕಾಲೇಜ್ಗೆ ಹೋಗಬೇಕು ಅನ್ನೋರು ಮಾತ್ರ ಸೆಕೆಂಡ್ ರೌಂಡ್ಗೆ ಹೋಗೋದು ಬೆಟ್ರು. ಇನ್ನೂ ಬೆಸ್ಟ್ ಕಾಲೇಜ್ ಸಿಗುತ್ತೆ ನಿಮಗೆ. ಸೊ ಹಂಗಾರೆ ಇಲ್ಲಿ ಇನ್ನೊಂದು ಕ್ವಶನ್ ನಿಮಗೆ, ಸರ್ ಫಸ್ಟಿಗೆ ನಾನು ಪ್ರೈವೇಟ್ ಕಾಲೇಜ್ ಸಿಕ್ಕಿತ್ತು. ಯಾವಾಗ ಫಸ್ಟ್ ರೌಂಡಲ್ಲಿ ಪ್ರೈವೇಟ್ ಕಾಲೇಜ್ ಸಿಕ್ಕಿತ್ತು, ಅದಕ್ಕೆ ಹೋಗ್ಬಿಟ್ಟು ಎಷ್ಟು ದುಡ್ಡು ಕಟ್ಟಿದ್ದೆ? 92,000 ದುಡ್ಡು ಕಟ್ಟಿದ್ದೆ. 92,000 ದುಡ್ಡು ಕಟ್ಟಿದ್ದೆ ಸರ್. ಆದರೆ ಸೆಕೆಂಡ್ ನಾನು ಚಾಯ್ಸ್ 2 ಕೊಡ್ತೀನಿ ಸರ್. ಚಾಯ್ಸ್ 2 ಕೊಟ್ಟಾಗ ನನಗೆ ಸೆಕೆಂಡ್ ರೌಂಡಲ್ಲಿ ಯಾವುದೋ ಒಂದು ಗೌರ್ಮೆಂಟ್ ಕಾಲೇಜ್ ಸಿಕ್ತು. ಅದಕ್ಕೆ ಫೀಸ್ ಎಷ್ಟಿದೆ? 35,000 ಫೀಸ್ ಇದೆ ಸರ್. ಹಾಗಾದರೆ ಮತ್ತು ನಾನು 92,000 ಕಟ್ಟಿದ್ನಲ್ಲ ಸರ್, ಅದನ್ನು ನಿನಗೆ KEA ವಾಪಸ್ ಕೊಡುತ್ತೆ, ರಿಫಂಡ್ ಮಾಡುತ್ತೆ ಉಳಿದ ದುಡ್ಡನ್ನು. ಈ ಎಲ್ಲ ಡೀಟೇಲ್ಸ್ಗಳನ್ನು ಅದರಲ್ಲಿ ಎಂಟ್ರಿ ಮಾಡಿದರೆ, ವೆಬ್ಸೈಟ್ಗೆ ಹೋಗಿ ಎಂಟ್ರಿ ಮಾಡಿದರೆ ನಿನಗೆ ಎಕ್ಸ್ಟ್ರಾ ಕಟ್ಟಿರೋ ಅಮೌಂಟ್ ವಾಪಸ್ ಬರುತ್ತೆ ಒಂದು. ಅಥವಾ ಫಸ್ಟ್ ರೌಂಡಲ್ಲೇ ಗೌರ್ಮೆಂಟ್ ಸೀಟ್ ಸಿಕ್ಕು, ನೀನು 35,000 ಫೀಸ್ ಕಟ್ಟಿರ್ತೀಯ, ಸೆಕೆಂಡ್ ರೌಂಡಲ್ಲಿ ಪ್ರೈವೇಟ್ ಕಾಲೇಜ್ ಸಿಗುತ್ತೆ, ಆವಾಗ ನೀನು ಇನ್ನೂ ಉಳಿದಂಥ ಅಮೌಂಟನ್ನು ಸೆಕೆಂಡ್ ರೌಂಡ್ ಆದಮೇಲೆ ಕಟ್ಟಬೇಕು. ಆವಾಗ ನಿನಗೆ ಅಡ್ಮಿಷನ್ ಆರ್ಡ್ರು ಬರುತ್ತೆ. ಈ ಥರ ಫೀಸ್ ರೀಫಂಡು ಮತ್ತು ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ತಾರೆ. ಈ ಎಲ್ಲ ಇನ್ಫಾರ್ಮೇಷನನ್ನು ನೀವು ಕೊಡಬೇಕಲ್ಲಿ. ನೇಮು, ಆಮೇಲೆ ಬ್ಯಾಂಕ್ ನೇಮು, DCT ನಂಬರು, IFSC ಕೋಡು, ಇದನ್ನೆಲ್ಲ ಕೊಟ್ಟರೆ ನಿನಗೆ ರೀಫಂಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್, ಹಾಗಾದರೆ ಈ ಇಷ್ಟು ಪ್ರೊಸೀಜರ್ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಏನೇನು ಪ್ರೊಸೀಜರ್ ಗೊತ್ತಾಯ್ತು ನಿನಗೀಗ? ಆಪ್ಷನ್ ಎಂಟ್ರಿ ಮಾಡೋದು ಹೆಂಗೆ, ಆ ಸಾಫ್ಟ್ವೇರ್ ಹೆಂಗೆ ಕಾಲೇಜ್ಗಳನ್ನ ನೋಡುತ್ತೆ, ಫಸ್ಟ್ ರೌಂಡು ಮತ್ತು ಸೆಕೆಂಡ್ ರೌಂಡ್ ಹೆಂಗೆ ವರ್ಕ್ ಆಗುತ್ತೆ, ಫಸ್ಟ್ ರೌಂಡಲ್ಲಿ ಏನೇನು ಚಾಯ್ಸ್ಗಳಿರ್ತವೆ, ಇದೆಲ್ಲ ಗೊತ್ತಾಯ್ತು. ಇಷ್ಟು ತಿಳ್ಕೊಂಡ್ರೆ ಹೀಗೇಳಿ ನೀವು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು, ಎಷ್ಟು ಆಪ್ಷನ್ ಎಂಟ್ರಿ ಮಾಡಬೇಕು, ಆರ್ಡ್ರ್ ಹಿಂಗಿರ್ಬೇಕು ನಂದು, ಇದು ನೀವೀಗ ಮಾಡಬೇಕಾಗಿರೋದು. ಅದಕ್ಕೆ ಕಾಲೇಜ್ ಲಿಸ್ಟನ್ನು ಪ್ರಿಪೇರ್ ಮಾಡಬೇಕು ಅಂದರೆ ನೀವೇನೇನು ನೋಡಬೇಕು ಅಂದರೆ ಸೀಟ್ ಮ್ಯಾಟ್ರಿಕ್ಸ್, ಈ ವರ್ಷ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಟ್ಟಿದ್ದಾನೆ, ಅದನ್ನು ನೋಡಬೇಕು. ಲಾಸ್ಟ್ ಇಯರ್ದು ಕಟ್ ಆಫ್ ಮ್ಯಾಟ್ರಿಕ್ಸ್ ನೋಡಬೇಕು. ಲಾಸ್ಟ್ ಇಯರ್ ಒಂದು ಕಟ್ ಆಫ್ ಮ್ಯಾಟ್ರಿಕ್ಸ್ ಅಂತ ಇರುತ್ತೆ, ಅದನ್ನು ನೋಡಬೇಕು. ಮತ್ತು ನಿಮ್ಮ ಪ್ರಿಯಾರಿಟಿ ಅಂತೇಳಿದ್ರೆ, ನಾನೇನು ಗೌರ್ಮೆಂಟ್ ಕಾಲೇಜ್ಗೆ ಹೋಗ್ಬೇಕಾ, ನಾನೇನು ಪ್ರೈವೇಟ್ ಕಾಲೇಜ್ಗೆ ಹೋಗ್ಬೇಕಾ, ಅಥವಾ ಗೌರ್ಮೆಂಟ್ ಆಗಲಿ ಪ್ರೈವೇಟ್ ಆಗಲಿ ಏಡೆಡ್ ಆಗಲಿ ಬೆಸ್ಟ್ ಕಾಲೇಜ್ಗೆ ಹೋಗ್ಬೇಕಾ, ಅಥವಾ ನನಗೆ ಊರು ಇಲ್ಲೇ ಇದೆ, ನನ್ನ ಊರ ಹತ್ರ ಇರೋ ಕಾಲೇಜ್ ಬೇಕಾ, ಇದನ್ನು ನೋಡಿಕೊಂಡು ಕಾಲೇಜನ್ನು ರೆಡಿ ಮಾಡ್ತಾ ಬರ್ತೀವಿ. ಹೇಗೆ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಹಿಂಗಿರುತ್ತೆ. ಈಗ ಹೋಗಿ KEA ವೆಬ್ಸೈಟ್ಗೆ ಹೋದರೆ 2024 ನಿಮ್ಮ DCTನಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಟ್ಟಿದ್ದಾನೆ. ಅದರಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಕಾಲೇಜ್ ನೇಮು, ಯಾವ್ಯಾವ ಕಾಲೇಜ್ಗಳಿದ್ದಾವೆ, ಯಾವ್ಯಾವ ಗೌರ್ಮೆಂಟ್ ಕಾಲೇಜ್ ಇದ್ದಾವೆ, ಯಾವ್ಯಾವ ಪ್ರೈವೇಟ್ ಕಾಲೇಜ್ ಇದ್ದಾವೆ, ಆ ಕಾಲೇಜ್ಗಳಲ್ಲಿ ಏನೇನು ಕೋರ್ಸ್ಗಳಿದ್ದಾವೆ, ಈ ಕೋರ್ಸ್ಗಳಲ್ಲಿ ಟೋಟಲ್ ಇಂಟೇಕ್ ಎಷ್ಟಿದೆ ನೋಡಿ, ಟೋಟಲ್ ಇಂಟೇಕ್ ಎಷ್ಟಿದೆ, ಅದರಲ್ಲಿ KEAಗೆ ಡಿಪ್ಲೊಮಾ ಮೂಲಕ ಹೋಗಲಿಕ್ಕೆ ಎಷ್ಟು ಅವಕಾಶ ಇದೆ ನೋಡಿ. 60 ಸೀಟ್ ಇದ್ದರೆ ಇಲ್ಲಿ ಸಿವಿಲ್ ಇಂಜಿನಿಯರ್ಗೆ 6 ಸೀಟು ನಿಮಗೆ ಸಿಗ್ತವೆ ಈ ವರ್ಷ ಡಿಪ್ಲೊಮಾ ಮೂಲಕ ಹೋಗಲಿಕ್ಕೆ. ಅದರಲ್ಲಿ ಮತ್ತೆ ಡಿವಿಷನ್ ಮಾಡಿದ್ದಾರೆ, HKಗೆ ಇಷ್ಟು, ಇದು ಯಾವುದು ಅದರ್ ಕರ್ನಾಟಕಕ್ಕಿಷ್ಟು, ಆಮೇಲೆ ಸ್ಪೆಷಲ್ಲು PHಗೆಲ್ಲ ಅಲಾಟ್ ಮಾಡಿರ್ತಾರೆ. ತಲೆ ಕೆಡಿಸ್ಕೋಬೇಡಿ ಜಾಸ್ತಿ, ಒಟ್ಟು ನಿಮಗೆ 6 ಸೀಟ್ಗಳಿದ್ದಾವೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ಹೋಗಲಿಕ್ಕೆ ಅಂತ ಗೊತ್ತಾಗುತ್ತೆ. ಇದನ್ನೆಲ್ಲ ನೋಡ್ಕೊಳ್ಳಿ ಯಾವ್ಯಾವ ಕಾಲೇಜ್ ಇದ್ದಾವೆ ಅಂತ. ಮತ್ತು ನಾನು ನಿಮಗೆ ಟಾಪ್ ಕಾಲೇಜ್ ಲಿಸ್ಟನ್ನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಯಾವ್ಯಾವ ಟಾಪ್ ಕಾಲೇಜ್ ಲಿಸ್ಟ್ ಅಂತ 20 ಲಿಸ್ಟನ್ನು ಕೊಟ್ಟಿದ್ದೀನಿ ನಾನು. ಆ 20 ಲಿಸ್ಟ್ ಪ್ರಕಾರ ನೋಡ್ಕೊಳ್ತಾ ಬರ್ರಿ ಯಾವ್ಯಾವ ಕೋರ್ಸ್ ಇದ್ದಾವೆ, ಎಷ್ಟು ಸೀಟ್ ಇದ್ದಾವೆ ಅಂತ. ಇದು ಅಲ್ಲದೆ ಇನ್ನೊಂದು ಲಾಸ್ಟ್ ಇಯರ್ದು ಕಟ್ ಆಫ್ ಮ್ಯಾಟ್ರಿಕ್ಸ್ ಅಂತ ಇದೆ. ಆ್ಯಕ್ಚುಲಿ ಕಟ್ ಆಫ್ ಮ್ಯಾಟ್ರಿಕ್ಸ್ ಅಂದರೆ ಇದಲ್ಲ, ಇನ್ನೊಂದು ಕಟ್ ಆಫ್ ಮ್ಯಾಟ್ರಿಕ್ಸ್ ಇದೆ, ತೋರಿಸ್ತೀನಿ ನಾನು ನಿಮಗೆ. ಕಟ್ ಆಫ್ ಮ್ಯಾಟ್ರಿಕ್ಸ್ ತೋರಿಸ್ತೀನಿ. ಅದರಲ್ಲಿ ನೀವು ಕಟ್ ಆಫ್ ಮ್ಯಾಟ್ರಿಕ್ಸಲ್ಲಿ ನೋಡ್ತಾ ಹೋಗ್ಬೇಕು. ಆ್ಯಕ್ಚುಲಿ ಏನು ನಿಮಗೆ ಲಾಸ್ಟ್ ಇಯರು ನಿಮ್ಮ ಕ್ಯಾಟಗರಿಗೆ ಎಲ್ಲಿಗೆ ನಿಂತಿದೆ ಅದನ್ನು ನೋಡ್ತಾ ಹೋಗ್ಬೇಕು. ನೋಡಿ, ಇಲ್ಲಿ ರ್ಯಾಂಕನ್ನು ತೋರಿಸ್ತಾ ಹೋಗ್ತೀನಿ. ಸೀರಿಯಸ್ ಇಲ್ಲಿ ಕಾಣ, ಇದು 2023 ಫಸ್ಟ್ ರೌಂಡ್ ಆದಮೇಲೆ ಯಾವ್ಯಾವ ಕ್ಯಾಟಗರಿಗೆ, ಯಾವ್ಯಾವ ಕಾಲೇಜಲ್ಲಿ, ಯಾವ್ಯಾವ ಕೋರ್ಸಿಗೆ ಯಾವ ರ್ಯಾಂಕಿಂಗ್ ನಿಂತಿದೆ ಅಂತ ಗೊತ್ತಿದೆ. ಇದನ್ನು ನೋಡ್ಕೋಬೇಕು ನೀನು. ಈಗ ಎಕ್ಸಾಂಪಲ್ ನೋಡಿ, UBDT ಕಾಲೇಜಲ್ಲ, ಸಾರಿ UVCE ಕಾಲೇಜಲ್ಲಿ ಅದರ ಕೋಡು E001. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಕೋರ್ಸಿಗೆ 2AG 2Aದವರಿಗೆ 2A ಜನರಲ್ನವ್ರಿಗೆ 432ಕ್ಕೆ ನಿಂತಿದೆ. ಅದೇ 3A ಜನರಲ್ನವ್ರಿಗೆ 553ಕ್ಕೆ ನಿಂತಿದೆ. ಬರೀ ಜನರಲ್ನವ್ರಿಗೆ 249ಕ್ಕೆ ನಿಂತಿದೆ. GM ರೂರಲ್ನವ್ರಿಗೆ, GMR ಅಂದರೆ ಜನರಲಲ್ಲಿ ರೂರಲ್ ಇದ್ದರೆ 463ಕ್ಕೆ ನಿಂತಿದೆ. ಅದೇ SC ಜನರಲ್ನವ್ರಿಗೆ 1733ಕ್ಕೆ ನಿಂತಿದೆ. ಇದನ್ನು ನೋಡೋದ್ರಿಂದ ನಿನಗೆ ಗೊತ್ತಾಗುತ್ತೆ
ಈ ಕಾಲೇಜಲ್ಲಿ ಈ ಕೋರ್ಸು ನನ್ನ ಕ್ಯಾಟಗರಿಗೆ ಎಷ್ಟಕ್ಕೆ ಸಿಗಬಹುದು ಅಂತ. ಒಂದು 50 ಹೆಚ್ಚು ಕಡಿಮೆ ಆಗುತ್ತೆ, ರ್ಯಾಂಕು 50 100 ಹೆಚ್ಚು ಕಡಿಮೆ ಆಗುತ್ತೆ, ಬಟ್ ಒಂದು ಐಡಿಯಾ ಬರುತ್ತೆ. ಅದೇ ಥರ ನೋಡಿ, ಇಲ್ಲಿ SJT ಅಂತ ಕಾಲೇಜ್ ಇದೆ. ಇದರಲ್ಲಿ ಸಿವಿಲಿಗೆ 1G ಕ್ಯಾಟಗರಿನವ್ರಿಗೆ, ಕ್ಯಾಟಗರಿ 1 ಅವ್ರಿಗೆ 8171ಕ್ಕೆ ನಿಂತಿದೆ. 2Aದವ್ರಿಗೆ 3607ಕ್ಕೆ ನಿಂತಿದೆ. 3Bದವ್ರಿಗೆ 2787ಕ್ಕೆ ನಿಂತಿದೆ. ಈ ಥರ ನಿನಗೆ ಏನು ಗೊತ್ತಾಗುತ್ತೆ, ಕಟ್ ಆಫನ್ನು ನೋಡೋದ್ರಿಂದ ನನಗೆ ಈ ಕಾಲೇಜಲ್ಲಿ ಸಿಗ್ಬೋದೋ ಸಿಗಂಗಿಲ್ವಾ ಅಂತ ಗೊತ್ತಾಗುತ್ತೆ. ಸೊ ಈ ಒಂದು ಮಾಹಿತಿಯನ್ನು ನೋಡಿಕೊಂಡು ಏನೇನು ಸೀಟ್ ಮ್ಯಾಟ್ರಿಕ್ಸು, ಅದರಲ್ಲಿ ಏನು ಗೊತ್ತಾಗುತ್ತೆ, ಯಾವ್ಯಾವ ಕಾಲೇಜಸ್ ಇದ್ದಾವೆ, ಅದರಲ್ಲಿ ಎಷ್ಟು ಸೀಟ್ ಇದ್ದಾವೆ ಅಂತ ಗೊತ್ತಾಗುತ್ತೆ. ಕಟ್ ಆಫ್ ಮ್ಯಾಟ್ರಿಕ್ಸ್ ಲಾಸ್ಟ್ ಇಯರ್ದು ಮಾತ್ರ ಇರುತ್ತೆ, ಈ ಇಯರ್ದು ಇರಲ್ಲ. ಕಟ್ ಆಫ್ ಮ್ಯಾಟ್ರಿಕ್ಸ್ ನೋಡೋದ್ರಿಂದ ನನ್ನ ಕ್ಯಾಟಗರಿಗೆ ಈ ಕಾಲೇಜಲ್ಲಿ ಈ ಕೋರ್ಸ್ ಸಿಗುತ್ತಾ ಅಂತ ಗೊತ್ತಾಗುತ್ತೆ. ಸೊ ಇಷ್ಟು ಗೊತ್ತಾದ ಮೇಲೆ ನೀವು ಈ ರೀತಿ ಒಂದು ಲಿಸ್ಟ್ ಮಾಡ್ತಾ ಹೋಗ್ಬೇಕು. ಇವತ್ತು ಹೆಂಗೆ ನಮ್ಮ ಸ್ಟೂಡೆಂಟ್ ಒಬ್ಬರು ಮಾಡಿದ್ದಾರೆ, ಅವರಿಗೆ RV ಕಾಲೇಜ್ ಬೇಕು, ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಗಳು RV ಕಾಲೇಜ್ ಬೇಕು, CS ಬ್ರ್ಯಾಂಚ್. ಅದರಲ್ಲಿ ಅವಳಿಗೆ ನೋಡಿ 3B ರೂರಲ್ಲು ಮತ್ತು ಕನ್ನಡ ಮೀಡಿಯಮ್ ಇದೆ ಅವಳದು. 3B ರೂರಲ್ ಕನ್ನಡ ಮೀಡಿಯಮ್ ಇದೆ ಅಂದರೆ 3B ಜನರಲಲ್ಲಿ ಕಟ್ ಆಫ್ ರ್ಯಾಂಕಿಂಗ್ ನೋಡ್ಕೋಬೇಕು, 3B ಕನ್ನಡ ಮೀಡಿಯಮಲ್ಲಿ ನೋಡ್ಕೋಬೋದು, 3B ರೂರಲಲ್ಲಿ ನೋಡ್ಕೋಬೋದು. ಅದೇ ಥರ ಜನರಲ್ ರೂರಲ್ಲು, ಜನರಲ್ ಕನ್ನಡ ಮೀಡಿಯಮಲ್ಲೂ ನೋಡ್ಕೋಬೋದು. ಅವಳಿಗಿದು 21ಕ್ಕೆ ನಿಂತ್ಕೊಂಡಿದೆ, ಜನರಲ್ ಆದರೆ 12ಕ್ಕೆ ನಿಂತಿದೆ, GMR ಆದರೆ 20ಕ್ಕೆ ನಿಂತಿದೆ, GM ಕನ್ನಡ ಆದರೆ 93ಕ್ಕೆ ನಿಂತಿದೆ. ಅವಳ ರ್ಯಾಂಕಿಂಗ್ ಈಗ 500 ಇದೆ. 500 ಇದ್ದರೆ ಎಲ್ಲಿ ಸಿಗ್ಬೋದು ಅಂತ ಒಂದು ಅಂದಾಜು ಗೊತ್ತಾಗುತ್ತೆ. ಪೆಸಿಟಲ್ಲಿ ನೋಡಿದರೆ 171, 31, 470 ನೋಡಿ, ಇಲ್ಲಿ ಸಿಗೋ ಚಾನ್ಸ್ ಇದೆ. ಅವಳದು 500 ರ್ಯಾಂಕಿಂಗ್ ಇರೋದ್ರಿಂದ ಇದು ಸಿಗಬಹುದು, ರೈಟ್. ನೆಕ್ಸ್ಟ್ MS ರಾಮಯ್ಯ 216 ಇದೆ, ಸಿಗಲ್ಲ, ಬಟ್ ಇರಲಿ ನೋಡೋಣ, ಸೆಕೆಂಡ್ ರೌಂಡಲ್ಲಿ ಸಿಗ್ಬೋದು. ಇದು ಫಸ್ಟ್ ರೌಂಡ್ ಕಟ್ ಆಫ್, ಇದು ಹಿಂದಿನ ವರ್ಷ ಫಸ್ಟ್ ರೌಂಡ್ ಕಟ್ ಆಫು. ಈ ಒಂದು ನಿಮಗೆ ಸಿಗುತ್ತೋ ಬಿಡುತ್ತೋ, ನಾನೇನು ಹೇಳ್ತೀನಿ ಅಂದರೆ ನಿಮ್ಮ ಬೆಸ್ಟ್ ಕಾಲೇಜಿಂದ ವರ್ಸ್ಟ್ ಕಾಲೇಜ್ಗೆ ಆಗ್ತಾ ಬನ್ನಿ. ನನ್ನ ಪ್ರಕಾರ ಅವಳಿಗೆ ಲೆಟ್ಸ್ ಫಾರ್ ಎಕ್ಸಾಂಪಲ್ ಇಲ್ಲಿ MS ರಾಮಯ್ಯದಲ್ಲಿ ಇಲ್ಲಿ ಸಿಗುತ್ತೆ ಅವಳಿಗೆ 3Bನಲ್ಲಿ ನೋಡಿ 946 ಇದೆಯಲ್ಲ, ಇಲ್ಲಿ ಈ ಸೀಟ್ ಸಿಗುತ್ತೆ. ಇದು 8ನೇ ಕಾಲೇಜ್ ಸಿಗಲಿ. ಸಿಕ್ಕಾದ್ಮೇಲೆ ನಾನು ಮತ್ತೆ ಚಾಯ್ಸ್ 2 ಕೊಟ್ಬಿಟ್ಟು ಸೆಕೆಂಡ್ ರೌಂಡ್ಗೆ ಹೋಗ್ತೀನಿ. ಸೆಕೆಂಡ್ ರೌಂಡ್ಗೆ ಹೋದಾಗ ನೋಡೋಣ, ಮೇಲೆ ಹೋಗ್ಬಿಟ್ಟು ಇನ್ನೊಂದು ಯಾವುದಾದ್ರು SJ ಮೈಸೂರು ಸಿಗ್ಬೋದು, SJC ಮೈಸೂರು ಸಿಗ್ಬೋದು. ಈ ಥರ ನೀವು ಪ್ಲ್ಯಾನ್ ಮಾಡ್ಕೊಂಡು ಇವತ್ತು ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳಿ. ಸೊ ನಿಮ್ಮ ಟಾಪ್ ಕಾಲೇಜ್ ಮೇಲಿರಬೇಕು, ಸೆಕೆಂಡ್ ಟಾಪ್ ಕಾಲೇಜ್, ಥರ್ಡ್ ಟಾಪ್ ಕಾಲೇಜ್, ಹಂಗೆ 1000 ಒಳಗಡೆ ಇರೋರು ಒಂದು 30 ಆಪ್ಷನ್ ಎಂಟ್ರಿನ ಮಾಡಿ. ಒಂದು 30 ಆದರೂ ಆಪ್ಷನ್ ಎಂಟ್ರಿ ಮಾಡಬೇಕು. 1000 ಮೇಲ್ಗಡೆ ಇರೋರು ಒಂದು 50ರಿಂದ 60 ಆಪ್ಷನ್ಸ್ಗಳನ್ನು ಎಂಟ್ರಿ ಮಾಡ್ತಾ ಹೋಗ್ಬೇಕು. ಆಮೇಲೆ ನೋಡಿ, ಇನ್ನೊಂದು ವೆರಿ ಇಂಪಾರ್ಟೆಂಟ್, ಇವಳಿಲ್ಲಿ 5 ಕಾಲೇಜ್ಗಳಲ್ಲಿ 6 ಕಾಲೇಜಲ್ಲಿ CS ಎಂಟ್ರಿ ಮಾಡಿದ್ದಾಳೆ, ಇವು ಟಾಪ್ ಕಾಲೇಜ್ ಅಂತ. ಅದಾದಮೇಲೆ ಅದೇ ಕಾಲೇಜ್ಗಳಲ್ಲಿ, ಅದೇ RV ಕಾಲೇಜಲ್ಲಿ IE ಅಂದರೆ IS ಬ್ರ್ಯಾಂಚಿಗೆ ಹಾಕಿದ್ದಾಳೆ. ರಾಮಯ್ಯದಲ್ಲಿ IS, BMSಲ್ಲಿ IS, SJCನಲ್ಲಿ IS. ಯಾಕೆ? ಅವಳಿಗೆ ಗೊತ್ತಿದೆ ನನಗೆ ಕಾಲೇಜ್ ಇಂಪಾರ್ಟೆಂಟ್, ಈ 5 ಕಾಲೇಜಲ್ಲಿ ಯಾವುದಾದ್ರು ಬ್ರಾಂಚ್ ಸಿಗಲಿ, ಫಸ್ಟು CS ನೋಡಲಿ ನನ್ನ ಸಾಫ್ಟ್ವೇರು. CS ಇಲ್ಲದೇ ಇದ್ದರೆ ಎಲ್ಲಿಗೆ ಬರುತ್ತೆ, IS ನೋಡಲಿ. IS ಇಲ್ಲದೇ ಇದ್ದರೆ AML ನೋಡಲಿ. ಅರ್ಥ ಆಯ್ತಾ ಹೆಂಗೆ ಹಾಕಿದ್ದಾರೆ ಅಂತ? ಅದನ್ನು ಬಿಟ್ಟು ಕೆಲವೊಬ್ರು ಏನು ಹಾಕ್ಬಿಡ್ತಾರೆ, ಅಷ್ಟು ಫಸ್ಟ್ CS ಅಂತ ಎಲ್ಲ CS ಹಾಕೋದು ಒಂದು 20, ಆಮೇಲಿಂದ IE ಹಾಕೋದು. ಹಂಗೆ ಬೇಡ. ನಂದೇನಪ್ಪ ಅಂದರೆ, ಇಲ್ಲಿ ಯಾವುದೋ ದಾವಣಗೆರೆ GMIT ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಓದೋದು ಬೆಟ್ರಾ, RV ಕಾಲೇಜಲ್ಲಿ IE ಓದೋದು ಬೆಟ್ರಾ? RV ಕಾಲೇಜಲ್ಲಿ IE ಓದೋದು ಬೆಟ್ರು, ಅದಕ್ಕೆ ನಾನು ಅದನ್ನು ಮೇಲೆ ಹಾಕಿದ್ದೀನಿ. ಅದೇ ಥರ ನಿಮಗೂ ಅಷ್ಟೇ. ಇನ್ನೊಂದು ಯಾವುದೋ ಹಾವೇರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮೆಕ್ಯಾನಿಕಲ್ ಓದೋದು ಬೆಟ್ರಾ, RV ಕಾಲೇಜಲ್ಲಿ ಆಟೋಮೊಬೈಲ್ ಓದೋದು ಬೆಟ್ರಾ? ಆಟೋಮೊಬೈಲ್ ಓದೋದು ಬೆಟ್ರು. ಸೊ ಅದನ್ನು ಮೇಲೆ ಹಾಕ್ತೀನಿ. ಅಂದರೆ ಅರ್ಥ, ನೀವು ಆಪ್ಷನ್ ಎಂಟ್ರಿ ಕೊಡುವಾಗ ನಿನ್ನ ಆರ್ಡ್ರ್ ಹೆಂಗೆ ಬರುತ್ತೋ ಅದು ಸಾಫ್ಟ್ವೇರು ಅಂತ ನೋಡ್ಕೊಳ್ಳಿ. ಅದ್ರ ಪ್ರಕಾರ ಇದು ಇಲ್ಲದೇ ಇದ್ದರೆ ಇದಕ್ಕೆ ಬರಲಿ, ಇದು ಇಲ್ಲದೇ ಇದ್ದರೆ ಇದಕ್ಕೆ ಬರಲಿ ಅಂತ ಆಪ್ಷನ್ ಎಂಟ್ರಿ ಮಾಡ್ತಾ ಹೋಗಿ. ನನಗೆ ಈ ಕಾಲೇಜ್ ಸಿಗದೇ ಇದ್ದರೆ ಈ ಕಾಲೇಜ್ ಸಿಗಲಿ, ಈ ಕಾಲೇಜ್ ಸಿಗದೇ ಇದ್ದರೆ ಈ ಕಾಲೇಜ್ ಸಿಗಲಿ. ಹಂಗಂತ ನೀವು ತುಂಬ ಈ ರ್ಯಾಂಕ್ ಕ್ಯಾಲ್ಕುಲೇಷನ್ನ ಮಾಡೋಕ್ಕೆ ಹೋಗಬೇಡಿ. ಬೆಟರ್ ಏನು ಗೊತ್ತಾ, ನಿಮಗೆ ಏನೂ ರಿಸ್ಟ್ರಿಕ್ಷನ್ಸ್ ಇಲ್ಲ ಸರ್, ನನಗೆ ಬೆಸ್ಟ್ ಕಾಲೇಜ್ ಬೇಕು ಅನ್ನೋರಾದರೆ ತಲೆ ಕೆಡಿಸ್ಕೋಬೇಡಿ. ನಾನೇನು 20 ಕಾಲೇಜ್ ಲಿಸ್ಟ್ ಕೊಟ್ಟಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ, ಆ 20 ಕಾಲೇಜ್ ಲಿಸ್ಟ್ ಪ್ರಕಾರ ಹಾಕ್ಕೊಳ್ತಾ ಹೋಗಿ ನಿಮಗೆ ಬೇಕಾಗಿರೋ ಬ್ರ್ಯಾಂಚನ್ನು. ಅದಾದಮೇಲೆ ಇನ್ನೊಂದು 20 ಕಾಲೇಜ್ಗಳನ್ನ ಕೊಡ್ತೀನಿ, ನೆಕ್ಸ್ಟ್ ಕೊಡ್ತೀನಿ. ಆ 20 ಕಾಲೇಜಲ್ಲಿ ಬೆಸ್ಟ್ ಕಾಲೇಜ್ ಟು ವರ್ಸ್ಟ್ ಕಾಲೇಜ್ ಹಾಕ್ಕೊಳ್ತಾ ಹೋಗಿ. ಅದು ತಲೆ ಕೆಡಿಸ್ಕೊಳ್ಳಿದಂಗೆ ಸಾಫ್ಟ್ವೇರ್ ನೋಡ್ಕೊಳ್ತಾ ಅದೇ ಒಂದರಲ್ಲಿ ಕೊಡುತ್ತೆ. ಅದಾದಮೇಲೆ ಚಾಯ್ಸ್ 2 ಕೊಡ್ರಿ ಫಸ್ಟ್ ರೌಂಡ್ ಆದಮೇಲೆ. ಸೆಕೆಂಡ್ ರೌಂಡಲ್ಲಿ ಇನ್ನೊಂದು ಸ್ವಲ್ಪ ಒಳ್ಳೆ ಕಾಲೇಜ್ ಸಿಗುತ್ತೆ, ಅದಕ್ಕೆ ತೊಗೊಂಡ್ಬಿಟ್ಟು ಕಾಲೇಜಿಗೆ ಅಡ್ಮಿಷನ್ ಆಗಿ. ಅತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಗ್ಬೋದಾ? ಸೊ ದಿಸ್ ಈಸ್ ಹೌ ನೀವು ಇವತ್ತು ಈ ಥರ ಒಂದು ಸೀಟ್ ಮ್ಯಾಟ್ರಿಕ್ಸ್
ಅಥವಾ ನಿಮ್ಮ ಕಾಲೇಜ್ ಆಪ್ಷನ್ಸ್ ಲಿಸ್ಟನ್ನು ಮಾಡ್ಕೊಳ್ಳಿ. ಈಗೇನು ಲಿಂಕ್ ಬಿಡ್ತಾನೆ, ಲಿಂಕ್ ಬಿಟ್ಟ ತಕ್ಷಣ ಇದೇ ಆರ್ಡ್ರಲ್ಲಿ ನಾವು ಹಾಕ್ಕೊಳ್ತಾ ಹೋಗೋದು. ನೋಡಿ E005 CS ಫಸ್ಟ್ ಆಪ್ಷನ್, E009 CS ಸೆಕೆಂಡ್ ಆಪ್ಷನ್, E006 CS, E005 IE, E0048 IE. ಈ ಥರ ನಾನು ಆಪ್ಷನ್ ಎಂಟ್ರಿ ಕೊಡ್ತಾ ಹೋಗ್ತೇನೆ. ಸೊ ಈ ಥರ ಕೊಟ್ಟಿದ್ದೆ ಆದರೆ ನಿಮಗೆ ಬೆಸ್ಟ್ ಸಿಗುತ್ತೆ. ನೀವೇನಾದರೂ ಈ ಐಡಿಯಾ ಗೊತ್ತಿಲ್ಲದೆ ಮೇಲ್ಗಡೆನೇ ಯಾವುದೋ ಒಂದು ಲೋಯೆಸ್ಟ್ ಲೆವೆಲ್ ಕಾಲೇಜ್ ಹಾಕಿದ್ರಿ ಅಂದರೆ ಕೆಳಗಡೆ ಬೆಸ್ಟ್ ಕಾಲೇಜ್ ಇದ್ದರೂ ಕೂಡ ಸಾಫ್ಟ್ವೇರ್ ಅದನ್ನು ನೋಡಲ್ಲ, ಅದನ್ನೇ ಸೀಟ್ ಕೊಟ್ಬಿಡುತ್ತೆ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಂಡು ವೆರಿ ವೆರಿ ಇಂಪಾರ್ಟೆಂಟು, ಯಾರನ್ನಾದರೂ ಕೇಳಿಬಿಟ್ಟು ನೀವು ಆಪ್ಷನ್ ಎಂಟ್ರಿ ಮಾಡಿ, ಇಲ್ಲ ಅಂದರೆ ಸುಮ್ಮನೆ ಸೀಟ್ ಕಳ್ಕೊಳ್ತೀರ. ಸರ್ ಯಾರಿಗಾದರೂ ಬೇರೆಯವ್ರಿಗೆ ಒಳ್ಳೆ ರ್ಯಾಂಕಿಂಗ್ ಇದೆ ಸರ್, ಬಟ್ ನಾನು ಒಳ್ಳೆ ಕಾಲೇಜ್ಗೆ ಹೋಗೋಕ್ಕಾಗಲ್ಲ, ನಾನು ಗೌರ್ಮೆಂಟ್ ಕಾಲೇಜ್ಗೆ ಹೋಗಬೇಕು ಅಂದರೆ ಅವ್ರು ಮೇಲ್ಗಡೆ ಗೌರ್ಮೆಂಟ್ ಕಾಲೇಜ್ ಹಾಕ್ಕೊಳ್ಳಿ. ಇಲ್ಲ ಸರ್ ನಾನು ಶಿವಮೊಗ್ಗದವನು, ನನಗೆ ಶಿವಮೊಗ್ಗ ಕಾಲೇಜೇ ಬೇಕು, ನನ್ನ ರ್ಯಾಂಕಿಂಗಿಗೆ ಬೆಂಗಳೂರಲ್ಲಿ ಒಳ್ಳೆ ಕಾಲೇಜ್ ಸಿಗುತ್ತೆ, ಬಟ್ ಶಿವಮೊಗ್ಗನೇ ಬೇಕು, ನನ್ನ ಮನೆಯಲ್ಲಿ ದೂರ ಕಳಿಸಲ್ಲ ಅನ್ನೋದಾದರೆ ಶಿವಮೊಗ್ಗ ಮೇಲೆ ಹಾಕ್ಕೊಳ್ಳಿ. ಬಟ್ ಏನೂ ರಿಸ್ಟ್ರಿಕ್ಷನ್ ಇಲ್ಲ ಅಂದರೆ ಟಾಪ್ ಬೆಸ್ಟ್ ಕಾಲೇಜಿಂದ ವರ್ಸ್ಟ್ ಕಾಲೇಜ್ ತನಕ ಹಾಕ್ಕೊಳ್ತಾ ಬನ್ನಿ, ಡೆಫಿನೆಟ್ಲಿ ನಿಮ್ಗೆ ಒಂದು ಒಳ್ಳೆ ಕಾಲೇಜು ಸಿಗುತ್ತೆ. ಐ ಥಿಂಕ್ ಈ ಎಲ್ಲ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಒಳ್ಳೆ ಮಾಹಿತಿ ಸಿಗಲಿ. ಓಕೆ, ಆಲ್ ದ ಬೆಸ್ಟ್ ಗೈಸ್.